ವಿದ್ಯಾರ್ಥಿಗಳೇ, ಮೈಸೂರು ಜಿಲ್ಲಾ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ ಆಯೋಜಿಸಿರುವಂಥ ದ್ವಿತೀಯ PUC ರಸಾಯನಶಾಸ್ತ್ರ ವಿಷಯದ ಆನ್ಲೈನ್ ಬೋಧನಾ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ವೇದಿಕೆಯ ಯೂಟ್ಯೂಬ್ ಚಾನಲ್ MyPU ಕೆಮಿಸ್ಟ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೆಗ್ಯುಲರ್ ಅಪ್ಡೇಟ್ನ ವಾಚ್ ಮಾಡಿ. ಸ್ಟೂಡೆಂಟ್ಸ್, ನಾನು ಕೃಷ್ಣಯ್ಯ HK, ಪ್ರಾಚಾರ್ಯರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, KR ನಗರ. ನಾವು ಈಗಾಗಲೇ ದ್ವಿತೀಯ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ 2ನೇ ಚಾಪ್ಟ್ರು ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅನ್ನುವಂಥ ಚಾಪ್ಟ್ರಲ್ಲಿ ಆಲ್ಕೋಹಾಲ್ಸ್ ಅನ್ನುವಂಥ ಕಂಟೆಂಟ್ನ ಸ್ಟಡಿ ಮಾಡಿದ್ದೀವಿ. ಆ ಆಲ್ಕೋಹಾಲ್ಸ್ ಕಂಟೆಂಟ್ನ ನಾವು 2 ಪಾರ್ಟ್ ಮಾಡ್ಕೊಂಡು ಸ್ಟಡಿ ಮಾಡಿದ್ದೀವಿ. ಮೊದಲನೇ ಪಾರ್ಟ್ನಲ್ಲಿ ಇಂಟ್ರೊಡಕ್ಷನ್ ಮತ್ತು ಕ್ಲಾಸಿಫಿಕೇಷನ್ ಹಾಗೆಯೇ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್ನ ಸ್ಟಡಿ ಮಾಡಿದ್ದೀವಿ. ಅದನ್ನು ತಾವು ಆಲ್ರೆಡಿ ಕ್ಲಾಸಸ್ಗಳಲ್ಲಿ ಆನ್ಲೈನ್ ಕ್ಲಾಸಲ್ಲಿ ವೀಕ್ಷಿಸಿದ್ದೀರಿ. ಅದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಅದೇ ರೀತಿ ಪಾರ್ಟ್ 2ನಲ್ಲಿ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್, ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಹಾಗೆ ಯೂಸಸ್ ಆಫ್ ಆಲ್ಕೋಹಾಲ್ನು ಕೂಡ ನೀವು ಪಾರ್ಟ್ 2ನಲ್ಲಿ ಕಲ್ತಿದ್ದೀರಾ. ಈಗ ಅದೇ ಚಾಪ್ಟರ್ ಇನ್ನೊಂದು ಇಂಪಾರ್ಟೆಂಟ್ ಕಂಟೆಂಟ್ ನಾವು ಈ ಕ್ಲಾಸ್ನಲ್ಲಿ ಕಲಿತಾ ಹೋಗೋಣ. ಆ ಟಾಪಿಕ್ ಯಾವುದು ಅಂದರೆ ಫಿನಾಲ್ಸ್. ಹಾಗಾದರೆ ನಮ್ಮ ಇವತ್ತಿನ ಟಾಪಿಕ್, ನಾವು ಕಲಿಕೆ ಹೋಗ್ತಾ ಇರುವಂಥ ವಿಷಯ ಯಾವುದು? ಫಿನಾಲ್ಸ್. ವಾಟ್ ಆರ್ ಫಿನಾಲ್ಸ್? ನಮಗೆ ವಾಟ್ ಆರ್ ಆಲ್ಕೋಹಾಲ್ಸ್ ಯಾವ ರೀತಿ ಹೇಳಿದ್ವೋ ಅದೇ ರೀತಿ ವಾಟ್ ಆರ್ ಫಿನಾಲ್ಸ್ ಡೆಫಿನೇಷನ್ಸ್ ಹೇಳಬೇಕು. ಫಿನಾಲ್ಸ್ ಆರ್ ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. Phenols are hydroxy derivatives of organic compounds in which hydroxyl functional group is directly connected to benzene ring. ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪ್, what is the formula? -OH. ಈ ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪು ನೇರವಾಗಿ ಡೈರೆಕ್ಟಾಗಿ ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿದೆಯೋ such type of organic compounds are called phenols. What are phenols? Phenols are organic compounds in which hydroxyl functional group is directly connected to benzene ring. ಇದು ಡೆಫಿನೇಷನ್ ಆಫ್ ಫಿನಾಲ್ಸ್. ನೆಕ್ಸ್ಟ್ ಟಾಪಿಕ್ಗೆ ಹೋದರೆ ಕ್ಲಾಸಿಫಿಕೇಶನ್ ಆಫ್ ಫಿನಾಲ್ಸ್. ಫಿನಾಲ್ಸಲ್ಲಿ ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪು ಬೆಂಜಿನ್ಗೆ ಕನೆಕ್ಟ್ ಆಗಿದೆ ಅನ್ನೋ ಆಧಾರದ ಮೇಲೆ ಫಿನಾಲ್ಸ್ನ ಮೇಯ್ನಾಗಿ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ದೇ ಆರ್: ನಂಬರ್ 1, ಮಾನೋಹೈಡ್ರಿಕ್ ಫಿನಾಲ್ಸ್. Monohydric phenols ಕೂಡ ಫಿನಾಲ್ಸೇ, in which only one hydroxyl group is connected to benzene ring. ಯಾವ ಫಿನಾಲ್ಸಲ್ಲಿ ಒಂದೇ ಒಂದು ಹೈಡ್ರಾಕ್ಸಿಲ್ ಗ್ರೂಪು ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿರುತ್ತೋ ದೇ ಆರ್ ಕಾಲ್ಡ್ ಮಾನೋಹೈಡ್ರಿಕ್ ಫಿನಾಲ್ಸ್. ಓಕೆ, ಎಕ್ಸಾಂಪಲ್ಸ್ ನಾವು ಕಲಿಯೋದಾದರೆ ಮಾನೋಹೈಡ್ರಿಕ್ ಫಿನಾಲ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಫಿನಾಲ್. So, remaining example for monohydric phenols are ಕ್ರೆಜಾಲ್ಸ್. ಕ್ರೆಜಾಲ್ಸಲ್ಲಿ ನಮಗೆ ಆರ್ಥೋಕ್ರೆಜಾಲ್ ಬರುತ್ತೆ. ಆರ್ಥೋಕ್ರೆಜಾಲ್, ಮೆಟಾಕ್ರೆಜಾಲ್, ಮೆಟಾಕ್ರೆಜಾಲ್ and paracresol. These are all an example for
monohydric phenols. What are monohydric phenols? Monohydric phenols are phenols in which only one hydroxyl functional group is connected to benzene ring. Example ಕೇಳಿದ್ರೆ phenol, orthocresol, metacresol, paracresol. ಆರ್ಥೋ ಅಂದರೆ ಗೊತ್ತು, ಎರಡು ಗ್ರೂಪು ಅಡ್ಜಸೆಂಟ್ ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದ್ರೆ ಆರ್ಥೋ, ಆಲ್ಟರ್ನೇಟ್ ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿದ್ರೆ ಮೆಟಾ, ಆಪೋಸಿಟ್ ಕಾರ್ಬನ್ ಆಟಮ್ ಕನೆಕ್ಟ್ ಆಗಿದ್ರೆ ಪ್ಯಾರಾ. ಈ ರೀತಿ ಮೊನೊಹೈಡ್ರಿಕ್ ಫಿನಾಲ್ಸ್ ಅಂದ್ರೆ ಏನು, ಸೂಟಬಲ್ ಎಕ್ಸಾಂಪಲ್ಸ್ನ ಕೊಡಬಹುದು. ಸೆಕೆಂಡ್ ಟೈಪ್ಗೆ ಹೋಗೋಣ. ದೇ ಆರ್ ಡೈಹೈಡ್ರಿಕ್ ಫಿನಾಲ್ಸ್. Second type of phenols, dihydric phenols. What are dihydric phenols? Dihydric phenols are phenols in which two hydroxyl functional groups are connected to benzene ring. ಯಾವ ಫಿನಾಲ್ಸ್ ಅಲ್ಲಿ ಎರಡು ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪು ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿರ್ತವೋ ದೇ ಆರ್ ಕಾಲ್ಡ್ ಡೈಹೈಡ್ರಿಕ್ ಫಿನಾಲ್ಸ್. Example, catechol, resorcinol, quinol. These are best example for dihydric phenols. अगर catechol दो ಸ್ಟ್ರಕ್ಚರ್ ಹೇಗಿರುತ್ತೆ, see this, it is orthodihydroxybenzene, 1,2-dihydroxybenzene called catechol. Resorcinol, 1,3-dihydroxybenzene, meta-dihydroxybenzene. Quinol, para-dihydroxybenzene. These are all an example for dihydric phenols. Next type, trihydric phenols. Already ನಮಗೆ monohydric phenols and dihydric phenolsಗೆ ಎಕ್ಸಾಂಪಲ್ ಗೊತ್ತು, ಸ್ಟೇಟ್ಮೆಂಟು ಗೊತ್ತು. ಅದೇ ರೀತಿ ನಾವು ಟ್ರೈಹೈಡ್ರಿಕ್ ಫಿನಾಲ್ಸ್ ಕೂಡ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಪ್ ಟ್ರೈಹೈಡ್ರಿಕ್ ಫಿನಾಲ್ಸ್. ಏನು ಸ್ಟೇಟ್ಮೆಂಟ್? ಟ್ರೈಹೈಡ್ರಿಕ್ ಫಿನಾಲ್ಸ್ ಆರ್ ಫಿನಾಲ್ಸ್ ಇನ್ ವಿಚ್ 3 hydroxyl functional groups are connected to benzene ring. ಯಾವ ಫಿನಾಲ್ಸ್ನಲ್ಲಿ 3 ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪು ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿರ್ತವೋ ದೇ ಆರ್ ಕಾಲ್ಡ್ ಟ್ರೈಹೈಡ್ರಿಕ್ ಫಿನಾಲ್ಸ್. ಎಕ್ಸಾಂಪಲ್, ಪೈರೋಗಲಾಲ್, ಪೈರೋಗಲಾಲ್, 1,2,3 trihydroxybenzene. Chloroglucinol, chloroglucinol, 1,3,5 trihydroxybenzene. ಹೀಗೆ ಫಿನಾಲ್ಸ್ ಅಂದ್ರೆ ಏನು, ಅದರಲ್ಲಿ ಬರುವಂಥ 3 ಟೈಪ್ಸ್, ಮೊನೊಹೈಡ್ರಿಕ್ ಫಿನಾಲ್ಸ್ ಎಕ್ಸಾಂಪಲ್, ಡೈಹೈಡ್ರಿಕ್ ಫಿನಾಲ್ಸ್ ಎಕ್ಸಾಂಪಲ್ ಅಂಡ್ ಟ್ರೈಹೈಡ್ರಿಕ್ ಫಿನಾಲ್ಸ್ ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ an important phenols called phenol. ನಮಗೆ ಗೊತ್ತು phenol is the best example for monohydric phenols. ಹಾಗಾಗಿ now our topic is one of the important monohydric phenol. One of the important monohydric phenols called phenol.
ಈ ಫಿನಾಲ್ ಅನ್ನುವಂಥ ಒಂದು ಕಾಂಪೌಂಡ್ನ ಪ್ರಿಪರೇಷನ್, ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ನಾವು ಇವಾಗ ಕಲಿಬೇಕಾಗ್ತದೆ. ಇದೇ ನಮ್ಮ ಟಾಪಿಕ್. ಸೊ ವಾಟ್ ಇಸ್ ದ ಟಾಪಿಕ್ ನಾವು? ಫಿನಾಲ್. ಇದರ ಇನ್ನೊಂದು ಹೆಸರು ಹೈಡ್ರಾಕ್ಸಿಬೆಂಜೀನ್. ಹೈಡ್ರಾಕ್ಸಿಬೆಂಜೀನ್ ಅಂತ ಕರಿತೀವಿ. ಫಿನಾಲ್ ಇಸ್ ಆಲ್ಸೋ ಕಾಲ್ಡ್ ಹೈಡ್ರಾಕ್ಸಿಬೆಂಜೀನ್. ಅಥವಾ ಇದನ್ನು ಕಾರ್ಬೋಲಿಕ್ ಆ್ಯಸಿಡ್, ಕಾರ್ಬೋಲಿಕ್ ಆ್ಯಸಿಡ್. ಸೊ ನಮ್ಮ ಟಾಪಿಕ್ ಏನು? ಫಿನಾಲ್. ಇಟ್ಸ್ ಆಲ್ಸೋ ಕಾಲ್ಡ್ ಕಾರ್ಬೋಲಿಕ್ ಆ್ಯಸಿಡ್. Another name is called hydroxybenzene. Molecular formula C6H5OH. ಯಾವ ಕಾರ್ಬನ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಬೋದು. ಮಾನೋ ಸಬ್ಸ್ಟಿಟ್ಯೂಟೆಡ್ ಡೆರಿವೇಟಿವ್ ಆಫ್ ಬೆಂಜೀನಲ್ಲಿ ನೀವು ಯಾವ ಪೊಸಿಷನ್ ಕನೆಕ್ಟ್ ಮಾಡಿದ್ರು ಕೂಡ ದೇ ಆರ್ ಸೇಮ್. ಅದನ್ನು ನಾವು ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಆಫ್ ಬೆಂಜೀನ್ ಫಸ್ಟ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಹೈಡ್ರೋಕಾರ್ಬನ್ಸಲ್ಲಿ ಅದು ನಾವು ಕಲ್ತಿದ್ದೀವಿ. ಸೊ ವಾಟ್ ಇಸ್ ದ ಟಾಪಿಕ್ ನಾವು? ಫಿನಾಲ್. ವಾಟ್ ಆರ್ ದ ರಿಮೈನಿಂಗ್ ನೇಮ್ ಫಾರ್ ಅನದರ್ ನೇಮ್ಸ್ ಫಾರ್ ಫಿನಾಲ್? ಹೈಡ್ರಾಕ್ಸಿಬೆಂಜೀನ್ ಆರ್ ಕಾರ್ಬೋಲಿಕ್ ಆ್ಯಸಿಡ್. ಮಾಲಿಕ್ಯುಲರ್ ಫಾರ್ಮುಲಾ C6H5OH. ಸೊ ನೆಕ್ಸ್ಟ್ ಟಾಪಿಕ್ ಪ್ರಿಪರೇಷನ್ ಆಫ್ ಫಿನಾಲ್. ಎಷ್ಟು ಮೆಥಡ್ನಲ್ಲಿ ಫಿನಾಲ್ನ ನಾವು ಪ್ರಿಪೇರ್ ಮಾಡಬಹುದು? ನಮ್ಮ ಸಿಲೆಬಸ್ ಲಿಮಿಟ್ನಲ್ಲಿ ಪ್ರಿಪರೇಷನ್ ಆಫ್ ಫಿನಾಲ್ 3 ಮೆಥಡಲ್ಲಿ ಬರುತ್ತೆ. ಸೊ ವಾಟ್ಸ್ ಅವರ್ ಟಾಪಿಕ್ ನಾವು? ಪ್ರಿಪರೇಷನ್ ಆಫ್ ಫಿನಾಲ್ ಮೀನ್ ಹೈಡ್ರಾಕ್ಸಿಬೆಂಜೀನ್ ಕಾಲ್ಡ್ ಕಾರ್ಬೋಲಿಕ್ ಆ್ಯಸಿಡ್. ಫಸ್ಟ್ ಮೆಥಡ್ from chlorobenzene. ಕ್ಲೋರೋಬೆಂಜೀನಿಂದ ಫಿನಾಲ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ? ಸೊ ನಾವು ಸೆಕೆಂಡ್ PUC ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೊದಲನೇ ಚಾಪ್ಟ್ರು ಯಾಲೋ ಆಲ್ಕೇನ್ಸ್, ಯಾಲೋ ಅರೀನ್ಸಲ್ಲಿ ಒಂದು ಪ್ರಾಪರ್ಟಿನ ಸ್ಟಡಿ ಮಾಡಿದ್ದೀವಿ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ಸ್. ಆಲ್ಕೈಲ್ ಹ್ಯಾಲೈಡ್ ಆದರೆ ಆರ್ಡಿನರಿ ಕಂಡೀಷನ್ಸ್ನಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅಲ್ಲಿ ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟ್ ಆಪ್ರೇಟ್ ಆಗುತ್ತೆ. ಅಲ್ಲಿ ರೆಸೊನೆನ್ಸ್ ಆಗಲ್ಲ. ಬಿಕಾಸ್ ಹ್ಯಾಲೋಜನ್ ಆಟಮ್ ಇಸ್ ಕನೆಕ್ಟೆಡ್ ಟು ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್. ಅದೇ ಅರೈಲ್ ಹ್ಯಾಲೈಡ್ಸಲ್ಲಿ, ಯಾಲೋ ಅರೀನ್ಸಲ್ಲಿ ಹ್ಯಾಲೋಜನ್ ಆಟಮ್ ಇಸ್ ಕನೆಕ್ಟೆಡ್ ಟು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್. ಹ್ಯಾಲೋಜನ್ ಆಟಮು ಬೆಂಜಿನ್ ರಿಂಗ್ಗೆ ಕನೆಕ್ಟ್ ಆಗಿದೆ. ಇಲ್ಲಿ ರೆಸೊನೆನ್ಸ್ ಎಫೆಕ್ಟ್ ಆಗೋದ್ರಿಂದ ಜನರಲಿ ಅರೈಲ್ ಹ್ಯಾಲೈಡ್ ಡು ನಾಟ್ ಅಂಡರ್ಗೋಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡರ್ ಆರ್ಡಿನರಿ ಕಂಡೀಷನ್ಸ್. ಅದಕ್ಕೆ ರೀಸನ್ ಎಲ್ಲ ನಾವು ಕೊಟ್ಟಿದ್ದೀವಿ. ಮೇನ್ ರೀಸನು ರೆಸೊನೆನ್ಸ್ ಆಗುತ್ತೆ. ಬಟ್ ಆರ್ಡಿನರಿ ಕಂಡೀಷನಲ್ಲಿ ನಾವು ಅರೈಲ್ ಹ್ಯಾಲೈಡ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡೋದಕ್ಕಾಗಲ್ಲ. ಓಕೆ. ಬಟ್ ಡ್ರಾಸ್ಟಿಕ್ ಕಂಡೀಷನ್ನಲ್ಲಿ ನಾವು ಅರೈಲ್ ಹ್ಯಾಲೈಡ್ನು ಕೂಡ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದು. ಅದೇ ಮೆಥಡ್ ಇದು. ಹೌ ಫಿನಾಲ್ ಇಸ್ ಪ್ರಿಪೇರ್ಡ್ ಫ್ರಮ್ ಕ್ಲೋರೋಬೆಂಜೀನ್. ಏನು ಎಕ್ಸ್ಪ್ಲನೇಷನ್? ವೆನ್ ಕ್ಲೋರೋಬೆಂಜೀನ್ ಇಸ್ ಹೀಟೆಡ್ ವಿತ್ aqueous NaOH at 623 Kelvin and 300 atmosphere pressure. ಇದು ಡ್ರಾಸ್ಟಿಕ್ ಕಂಡೀಷನ್. When chlorobenzene is heated with aqueous NaOH at high temperature and high pressure, nucleophilic substitution reaction takes place under drastic conditions, gives phenol. So this is about preparation of phenol from chlorobenzene. ಕೇಳ್ತಾರೆ 2 marksಗೆ. How do you convert chlorobenzene into phenol?
or how phenol is obtained from chlorobenzene, give equation. ಹೇಗೆ ಬರೀಬೋದು? When chlorobenzene is heated with aqueous sodium hydroxide at high temperature and high pressure, nucleophilic substitution reaction takes place under drastic condition, gives phenol. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ಗೆ ಹೋದರೆ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ second method from sodium benzene sulfonate, sodium benzene sulfonate, sodium benzene sulfonate ಇಂದ ಫಿನಾಲ್ನ ಹೆಂಗೆ ಪ್ರಿಪೇರ್ ಮಾಡೋದು? So what's our topic now? Second method of preparation of phenol from sodium benzene sulfonate. ಈ ರೀತಿ ಕೇಳಿದಾಗ ಫಸ್ಟು ಸೋಡಿಯಂ ಬೆಂಜಿನ್ ಸಲ್ಫೋನೇಟ್ ಫಾರ್ಮುಲಾ ಬರ್ಕೊಳ್ಬೇಕು. ಇದು ಬೆಂಜಿನ್ ಸಲ್ಫೋನಿಕ್ ಆ್ಯಸಿಡ್, ಎಚ್ ಬದಲು ಎನ್ ಎ ಹಾಕಿದ್ರೆ ಸೋಡಿಯಂ ಬೆಂಜಿನ್ ಸಲ್ಫೋನೇಟ್. ಸೊ ವೆನ್ sodium benzene sulfonate is fused with sodium hydroxide, followed by acidification, gives phenol. When sodium benzene sulfonate is fused with sodium hydroxide, followed by acidification, gives phenol. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಈಕ್ವೇಷನ್ಸು ಬ್ಯಾಲೆನ್ಸ್ ಆಗಬೇಕು ಅಂತೇನಿಲ್ಲ. ಸೊ ಬ್ಯಾಲೆನ್ಸ್ ಆಗದೇ ಇದ್ರೂ ಕೂಡ ಮಾರ್ಕ್ಸ್ ಇರುತ್ತೆ. ಮೇಯ್ನ್ ಪ್ರಾಡಕ್ಟ್ ಏನು ಬರುತ್ತೆ ಮತ್ತು ರಿಯಾಕ್ಟೆಂಟ್ಸ್ನ ಏನೇನು ಬಳಸಬೇಕು ಆಗಿದ್ರೂ ಕೂಡ ಮಾರ್ಕ್ಸ್ ಕೊಡ್ತೀವಿ. ಬಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕಂಪಲ್ಸರಿ ಬ್ಯಾಲೆನ್ಸ್ ಆಗಲೇಬೇಕು. ಹಾಗಾದರೆ ಸೆಕೆಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್ ಯಾವುದು? ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಸೋಡಿಯಂ ಬೆಂಜಿನ್ ಸಲ್ಫೋನೇಟ್. ಹೇಗೆ ಆನ್ಸರ್ ಮಾಡೋದು? ಯಾಕೆಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಈಕ್ವೇಷನ್ಸ್ ಬರೀಬೇಕು, ಎಕ್ಸ್ಪ್ಲನೇಷನ್ ಬರೀಬೇಕು. 2 ಮಾರ್ಕ್ಸ್ ಕೇಳ್ತಾರೆ. ಕೆಲವು ಸಾರಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಈಕ್ವೇಷನ್ ಬರೆದು ಅಲ್ಲೇ ನಾವು ನೇಮ್ ಬರೆದು ಬಿಟ್ಟರೆ ಕಂಡೀಷನ್ಸ್ ಎಲ್ಲ 2 ಮಾರ್ಕ್ಸ್ ಕೊಡ್ತೀವಿ. ಇಲ್ಲಾಂದರೆ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕು, ಈಕ್ವೇಷನ್ಗೆ 1 ಮಾರ್ಕು ಸ್ಪ್ಲಿಟ್ ಮಾಡಿಕೊಡ್ತೀವಿ. ಎಕ್ಸ್ಪ್ಲನೇಷನ್ 1 ಮಾರ್ಕ್, ಈಕ್ವೇಷನ್ 1 ಮಾರ್ಕ್, ಆರ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಈಕ್ವೇಷನ್ ಇದ್ರ ನೇಮ್ ಬರೀಬೇಕು, ಇದು ಬರೀಬೇಕು ಯಾಕ್ಯೂಸ್ NaOH ಅಥವಾ NaOH, ಇದು ಫಿನಾಲ್ ಬರೆದಿರಬೇಕು. When sodium benzene sulfonate is fused with sodium hydroxide, followed by acidification, liberate phenol. ಇದು ಸೆಕೆಂಡ್ ಮೆಥಡ್. ಸೊ ಮೂರನೇ ಮೆಥಡ್ಗೆ ಹೊರಟ್ರೆ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಮೆಥಡ್ ನಂಬರ್ 3, how phenol is obtained from benzene diazonium chloride. How phenol is obtained from benzene diazonium chloride. ಇದು ಮೂರನೇ ಮೆಥಡ್. ಹೇಗೆ ಬರೆಯೋದು? when benzene diazonium chloride is warmed with water, ಜಸ್ಟ್ ವಾರ್ಮ್ ಮಾಡಿದ್ರೆ ಸಾಕು. when benzene diazonium chloride is warmed with water, gives phenol. ಹೀಗೆ ಫಿನಾಲ್ನ 3 ಮೆಥಡಲ್ಲಿ ಪ್ರಿಪೇರ್ ಮಾಡ್ಬೋದು. ಯಾವುದು ಫಸ್ಟ್ ಮೆಥಡ್? ಫ್ರಮ್ ಕ್ಲೋರೋಬೆಂಜಿನ್. ಸೆಕೆಂಡ್ ಮೆಥಡ್ ಫ್ರಮ್ ಸೋಡಿಯಂ ಬೆಂಜಿನ್ ಸಲ್ಫೋನೇಟ್. ಮೂರನೇ ಮೆಥಡ್ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋದರೆ
ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾ ಇರ್ತಾರೆ. ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್. ಫಿನಾಲ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಮ್ಯಾನುಫ್ಯಾಕ್ಚರ್ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಲ್ಯಾಬ್ರೇಟರಿ ಮೆಥಡ್ ಅಂದರೆ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್, ಸ್ವಲ್ಪ ಪ್ರಮಾಣದಲ್ಲಿ ಪ್ರಿಪೇರ್ ಮಾಡೋದು. ಜನರಲ್ ಮೆಥಡ್ ಅಂದರೆ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದ ಕಾಂಪೌಂಡ್, ಯಾವ್ಯಾವ ಮೆಥಡ್ನಲ್ಲಿ ಕಾಂಪೌಂಡನ್ನ ಪ್ರಿಪೇರ್ ಮಾಡಬಹುದು, ಅದೆಲ್ಲನೂ ಕೂಡ ಲ್ಯಾಬ್ರೇಟರಿಲಿ ನಾವು ಮಾಡೋದಕ್ಕಾಗಲ್ಲ. ಮತ್ತು ಮ್ಯಾನುಫ್ಯಾಕ್ಚರ್ ಅಂದರೆ ಲಾರ್ಜ್ ಸ್ಕೇಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಪೌಂಡನ್ನ ಉತ್ಪಾದನೆ ಮಾಡಬೇಕಾದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮೆಥಡ್ನ ಬಳಸ್ಕೊಳ್ತೀವಿ. ಹಾಗಾದರೆ ಟಾಪಿಕ್ ಏನಿವಾಗ? ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಬೈ ಕ್ಯುಮೀನ್ ಪ್ರೋಸೆಸ್. ಕ್ಯುಮೀನ್ ಪ್ರೋಸೆಸ್ನಲ್ಲಿ ಫಿನಾಲ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? 3 ಮಾರ್ಕ್ಸ್ಗೆ ಯೂಶಲಿ ಕೇಳ್ತಾ ಇರ್ತಾರೆ. ಹೌ ಈಸ್ ಫಿನಾಲ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕ್ಯುಮೀನ್ ಪ್ರೋಸೆಸ್? ಕ್ವಶನ್ ಹೀಗಿರುತ್ತೆ. ಆಗಲೇ ಹೇಳಿದ್ದೀನಿ, ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಆದರೂ ಪೂರ್ತಿ ಮಾರ್ಕ್ಸ್ ಕೊಡ್ತಾರೆ, ಅಥವಾ ಎಕ್ಸ್ಪ್ಲನೇಷನ್ ಬರೆದು ಈಕ್ವೇಷನ್ಸ್ ಬರೀಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಈಕ್ವೇಷನ್ಸ್ ಬ್ಯಾಲೆನ್ಸ್ ಆಗಿದ್ರೂ ಆಗುತ್ತೆ, ಆಗದೇ ಇದ್ರೂ ಇರುತ್ತೆ. ಮಾರ್ಕ್ಸು ನಾವು ಅಲಾಟ್ ಮಾಡ್ತೀವಿ, ವ್ಯಾಲ್ಯೂ ಪಾಯಿಂಟ್ ಇದೆ. ಕ್ಯುಮೀನ್, ವಾಟ್ ಈಸ್ ದ IUPAC ನೇಮ್ ಆಫ್ ಕ್ಯುಮೀನ್? ನಮಗೆ ಗೊತ್ತಿದೆ, ಇದು ಐಸೋಪ್ರೋಪೈಲ್ ಗ್ರೂಪ್. Isopropyl benzene. Isopropyl benzene is also called cumene. Topic ಏನು? How phenol is manufactured from cumene. That process is called cumene process. What is the IUPAC name of cumene? Isopropyl benzene. ಏನು ಪ್ರೊಸೀಜರ್ ಇಲ್ಲಿ? When air is bubbled through cumene, gives cumene hydroperoxide. ಈ ಈಕ್ವೇಷನ್ ಬರೀಬೇಕಾದ್ರೆ ತುಂಬ ಕಷ್ಟಪಡ್ತಾರೆ ಸ್ಟೂಡೆಂಟ್ಸ್. ಮಾಮೂಲಿ ಐಸೋಪ್ರೋಪೈಲ್ ಗ್ರೂಪ್ ಈಗ ಹಾಕೊಳ್ಳಿ. ಈ ಕಾರ್ಬನ್ ಹೈಡ್ರೋಜನ್ ನಡುವೆ 2 ಆಕ್ಸಿಜನ್ ಹಾಕಿ ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್. When air is bubbled through cumene, gives cumene hydroperoxide. This is the first step. Then cumene hydroperoxide is heated with dilute sulfuric acid. ಏನಾಗುತ್ತೆ? It decomposes to give phenol. Decomposition ಆಗಿಬಿಟ್ಟು it gives phenol and one more useful compound called acetone. Three marks. Very simple. How phenol is manufactured by cumene process. ಇಷ್ಟೇ ಬರೀಬೇಕಾಗಿರೋದು. When air is bubbled through cumene, gives cumene hydroperoxide, which is heated with dilute sulfuric acid, gives phenol and one more compound, important compound called acetone. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಕಾಂಪೌಂಡ್. ಹೆನ್ಸ್ ದ ಪ್ರೋಸೆಸ್ ಈಸ್ ಎಕನಾಮಿಕಲ್. ಹೀಗೆ ನಾವು ಫಿನಾಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಬೈ ಕ್ಯುಮೀನ್ ಪ್ರೋಸೆಸ್. ಮತ್ತು ಇನ್ನೊಂದಿದೆ, ಅದು ನಮ್ಮ ಸಿಲೆಬಸ್ ಲಿಮಿಟ್ಗಿಲ್ಲ, ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂವಿಂದ ಕೇಳ್ತಾ ಇರ್ತಾರೆ. ಯಾವ ಫ್ರ್ಯಾಕ್ಷನ್ ಆಫ್ ಕೋಲ್ಟಾರಿಂದ ನಾವು ಫಿನಾಲ್ನ ಐಸೋಲೇಟ್ ಮಾಡ್ಬೋದು? ನಮಗೆ ಗೊತ್ತಿದೆ, ಕೋಲ್ಟಾರ್ನ ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದ್ರೆ ಲೈಟ್ ಆಯಿಲ್ ಫ್ರ್ಯಾಕ್ಷನ್, ಮಿಡ್ ಆಯಿಲ್ ಫ್ರ್ಯಾಕ್ಷನ್, ಹೆವಿ ಆಯಿಲ್ ಫ್ರ್ಯಾಕ್ಷನ್, ಗ್ರೀನ್ ಆಯಿಲ್ ಫ್ರ್ಯಾಕ್ಷನ್, ಪಿಚ್ ಆರ್ ರೆಸಿಡ್ಯೂ, ಆ ರೀತಿ ವೇರಿಯಸ್ ಫ್ರ್ಯಾಕ್ಷನ್ಸ್ ಬರುತ್ತೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ಕೆಲವು ಸಾರಿ ಕೇಳ್ತಾರೆ, ಸೊ ಯಾವ ಫ್ರ್ಯಾಕ್ಷನ್ ಆಫ್ ಕೋಲ್ಟಾರಿಂದ ನೀವು ಫಿನಾಲ್ನ ಐಸೋಲೇಟ್ ಮಾಡ್ತೀರಾ? ಐಸೋಲೇಟ್ ಅಂದರೆ ಆ ಮಿಕ್ಸರಿಂದ ಕಾಂಪೌಂಡ್ನ ಪಿಕ್ ಮಾಡೋದು. ಒಂದು ಮಿಕ್ಸರ್ನಲ್ಲಿ ಇಂಡಿವಿಜುವಲ್ ಕಾಂಪೋನೆಂಟ್ನ ಪಿಕ್ ಮಾಡ್ತೀವಲ್ಲ, ಇಟ್ ಇಸ್ ಕಾಲ್ಡ್ ಐಸೋಲೇಷನ್. ಹಾಗಾಗಿ ನಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ಟಾರಿಂದ ಫಿನಾಲ್ನ ಐಸೋಲೇಟ್ ಮಾಡ್ತಾರೆ ಅಂತ ಕೇಳಿದ್ರೆ ಏನು ಬರೀಬೇಕು? ಮಿಡ್ ಆಯಿಲ್ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ಟಾರ್.
ವಿಚ್ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ ಟಾರ್ ಇಸ್ ಯೂಸ್ಡ್ ಟು ಐಸೋಲೇಟ್ ಫಿನಾಲ್ ಅಂತ ಕೇಳಿದ್ರೆ ಏನು ಬರೀಬೇಕು? ಮಿಡ್ಲ್ ಆಯಿಲ್ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ ಟಾರ್. ಹೀಗೆ 3 ಮೆಥಡ್ನಲ್ಲಿ ನಮ್ಮ ಸಿಲೆಬಸ್ ಲಿಮಿಟ್ನಲ್ಲಿ 3 ಮೆಥಡ್ನಲ್ಲಿ ಫಿನಾಲ್ನ ಪ್ರಿಪರೇಷನ್ ಮಾಡ್ಬೋದು. ಕ್ಯೂಮಿನ್ ಪ್ರೊಸೆಸ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಹಾಗಾಗಿ ಅಡಿಷನಲ್ ಆಗಿ ನಾವು ಮಿಡ್ಲ್ ಆಯಿಲ್ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ ಟಾರ್ನಲ್ಲಿ ಫಿನಾಲ್ ಇರುತ್ತೆ ಬೇರೆ ಕಾಂಪೌಂಡ್ ಜೊತೆ. ಆ ಮಿಡ್ಲ್ ಆಯಿಲ್ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ ಟಾರಿಂದ ಫಿನಾಲ್ನ ನಾವು ಸಪ್ರೇಟ್ ಮಾಡ್ಬೋದು. ಇಟ್ ಈಸ್ ಕಾಲ್ಡ್ ಐಸೋಲೇಷನ್. ಸೊ ದಿಸ್ ಅಬೌಟ್ ದ ಫಸ್ಟ್ ಪಾರ್ಟ್ ಆಫ್ ಫಿನಾಲ್. ನೆಕ್ಸ್ಟ್ ಟಾಪಿಕ್ಗೆ ಇಲ್ಲಿ ಹೊರಟ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಫಿನಾಲ್ಗೆ ಏನು ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ, ಅದು ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಲ್ಯಾಬ್ನಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದು. ವಾಟ್ ಆರ್ ದ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಫಿನಾಲ್? ಪ್ಯೂರ್ ಫಿನಾಲ್ ಇದೆಯಲ್ಲ, ಪ್ಯೂರ್ ಫಿನಾಲ್ is a grayish white solid. Pure phenol grayish white solid. But when it is exposed to air, ಅದನ್ನು ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ it undergoes oxidation and becomes brown liquid. ಆಕ್ಸಿಡೇಷನ್ ಆಗಿ ಬ್ರೌನ್ ಲಿಕ್ವಿಡ್ ಆಗುತ್ತೆ. Because of the formation of benzophenone. Benzophenone formation ಆಗುತ್ತೆ. ಪ್ಯೂರ್ ಫಿನಾಲ್ ಇಸ್ ಎ ಗ್ರೇಸ್ ವೈಟ್ ಸಾಲಿಡ್. ಅದನ್ನು ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಅಂಡ್ ಬಿಕಮ್ಸ್ ಬ್ರೌನ್ ಲಿಕ್ವಿಡ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ benzophenone. Point number 3, it is highly corrosive. ಹೈಲಿ ಕರೋಸಿವ್ ಅಂದರೆ ಬೇರೆ ಫಿಂಗರ್ಸಿಂದ ಬೇರೆ ಹ್ಯಾಂಡ್ಸಿಂದ ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಕರೋಸಿವ್ ಆ್ಯಂಡ್ ಪಾರ್ಸಿಲಿ ಮಿಸಿಬಲ್ ವಿತ್ ವಾಟರ್ ಆ್ಯಂಡ್ ಪಾರ್ಸಿಲಿ ಸಾಲ್ಯುಬಲ್ ಇನ್ ವಾಟರ್. These are the important physical properties of phenol. ಫಿನಾಲ್ನ ಫಿಸಿಕಲ್ ಪ್ರಾಪರ್ಟಿ ಏನೇನು ನೋಡಿ, ಅದನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಕರೋಸಿವ್, ಬೇಗ ರಿಯಾಕ್ಟ್ ಆಗಿಬಿಡ್ತೀವಿ ಸ್ಕಿನ್ ಜೊತೆ, ಬ್ಲಿಸ್ಟರ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಬೇಕು. ಪ್ಯೂರ್ ಫಿನಾಲ್ ತಗೊಂಡ್ರೆ ಸ್ಯಾಂಪಲ್, ಹೊಸ ಸ್ಯಾಂಪಲ್ ಬಾಟ್ಲ್ ಓಪನ್ ಮಾಡಿದಾಗ ಅದು ಗ್ರೇಸ್ ವೈಟ್ ಸಾಲಿಡ್ ಆಗಿರುತ್ತೆ. ಯೂಸ್ ಮಾಡ್ತಾ ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಬ್ರೌನ್ ಲಿಕ್ವಿಡ್ ಆಗುತ್ತೆ ಬೈ ಆಕ್ಸಿಡೇಷನ್ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಬೆಂಜೋಫಿನೋನ್. ಇದನ್ನು ಬೇರ್ ಫಿಂಗರ್ಸ್ನಲ್ಲಿ ಹ್ಯಾಂಡಲ್ ಮಾಡುವಾಗಿಲ್ಲ, ಹೈಲಿ ಕರೋಸಿವ್ ಆ್ಯಂಡ್ ಇಟ್ಸ್ ಆಲ್ಸೋ ಪಾರ್ಸಿಲಿ ಮಿಸಿಬಲ್ ವಿತ್ ವಾಟರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಹೈಡ್ರಾಕ್ಸಿಬೆಂಜೀನ್ ಕಾಲ್ಡ್ ಫಿನಾಲ್. ಸೊ ನೆಕ್ಸ್ಟ್ ಟಾಪಿಕ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್. ಫಿನಾಲ್ಗೆ ಏನೇನು ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ? ಸೊ ನಮ್ಮ ಸಿಲೆಬಸ್ ಲಿಮಿಟ್ನಲ್ಲಿ 8 ಕೆಮಿಕಲ್ ಪ್ರಾಪರ್ಟೀಸ್ನ ನಾವು ಕಲಿಬೇಕಾಗ್ತದೆ. ಫಿನಾಲ್ಗೆ 8 ಇಂಪಾರ್ಟೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ನ ನಾವೀಗ ಸ್ಟಡಿ ಮಾಡಬೇಕು. ಮೊದಲನೇ ಕೆಮಿಕಲ್ ಪ್ರಾಪರ್ಟಿ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್. ಏನಾಗುತ್ತೆ? ಫಿನಾಲ್ಗೆ ಸೋಡಿಯಂ ಮೆಟಲ್ ಹಾಕಿದ್ರೆ, ನಾವು ಆಲ್ಕೋಹಾಲ್ಸ್ಗೆ ಸೋಡಿಯಂ ಮೆಟಲ್ ಆ್ಯಂಡ್ ಅಲ್ಯೂಮಿನಿಯಂ ಮೆಟಲ್ ಎರಡನ್ನೂ ಹಾಕಿದ್ದೀವಿ. ಯಾವ ಗ್ಯಾಸ್ ಲಿಬರೇಟ್ ಆಗ್ತೋ? ಹೈಡ್ರೋಜನ್ ಗ್ಯಾಸ್. ಅದು ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡೆ, ಇದು ಹೈಡ್ರಾಕ್ಸಿ ಡೆರಿವೇಟಿವ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡೆ. ಆಲ್ಕೋಹಾಲ್ಸ್ಗೆ ಸೋಡಿಯಂ ಮೆಟಲ್ ಹಾಕಿದ್ರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಫಿನಾಲ್ಗೂ ಸೋಡಿಯಂ ಮೆಟಲ್ ಹಾಕಿದ್ರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ವೆನ್ ಫಿನಾಲ್ is treated with sodium metal gives sodium phenate.
with the liberation of hydrogen gas. Which gas is liberated when phenol is treated with sodium metal? ಯಾವ ಗ್ಯಾಸ್ ಲಿಬರೇಟ್ ಆಗ್ತದೆ? ಹೈಡ್ರೋಜನ್ ಗ್ಯಾಸ್. Explain the action of sodium metal with phenol. Phenol react with sodium metal, gives sodium phenate with the liberation of hydrogen gas. ಇಷ್ಟೇ ಸಿಂಪಲ್. 2 marks ಕೇಳ್ತಾನೆ ಇರ್ತಾರೆ. What happens when or explain the action of sodium metal with phenol? ಇದು ಮೊದಲನೇ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಸೊ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ ನಾವು ರೀಪ್ರೊಡ್ಯೂಸ್ ಮಾಡಬಹುದು. ಕ್ವಶನ್ಸ್ನ ಕೇಳಿದಾಗ ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅದನ್ನು ಪ್ಲ್ಯಾನ್ ಮಾಡಿ ಪ್ರೆಸೆಂಟೇಷನ್ ಮಾಡಬೇಕಾಗ್ತದೆ. ಸೆಕೆಂಡ್ ಪ್ರಾಪರ್ಟಿ, ಅಸಿಡಿಕ್ ನೇಚರ್ ಆಫ್ ಫಿನಾಲ್. ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆ್ಯಸಿಡ್ ಅನ್ನಬೇಕು ಅಂದರೆ ನಮಗೆ ಕೆಲವು ಪ್ರಾಪರ್ಟೀಸ್ ಇರಬೇಕು ಅದಕ್ಕೆ. ಸೊ ಆ್ಯಸಿಡ್ ಅಂದರೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮಲ್ಲಿ ಸ್ಟಡಿ ಮಾಡಿದ್ದೀವಿ. ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಬೇಕು, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಕೊಡಬೇಕು, ಸೋರ್ ಟೇಸ್ಟ್ ಇರಬೇಕು, ಮತ್ತು ಕಾರ್ಬೊನೇಟು ಬೈಕಾರ್ಬೊನೇಟ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡಬೇಕು. ದಿಸ್ ಆರ್ ಆಲ್ ಆನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಆ್ಯಸಿಡ್ಸ್. ಆ್ಯಸಿಡ್ಸ್ಗೆ ಇರಬೇಕಾದಂಥ ಗುಣಗಳಿದು. ಸೋರ್ ಟೇಸ್ಟ್ ಇರಬೇಕು, ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡಬೇಕು, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ನ ಫಾರ್ಮೇಷನ್ ಮಾಡಬೇಕು, ಕಾರ್ಬೊನೇಟು ಬೈಕಾರ್ಬೊನೇಟ್ಗೆ ಹಾಕಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಲಿಬರೇಟ್ ಮಾಡಬೇಕು. ವಾಟ್ಸ್ ಅವರ್ ಪ್ರಾಪರ್ಟಿ ನಾವು? ಅಸಿಡಿಕ್ ನೇಚರ್ ಆಫ್ ಫಿನಾಲ್. ಫಿನಾಲು ಅಸಿಡಿಕ್ಕೆ, ಏಕೆಂದರೆ ಅದು ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡುತ್ತೆ, ಅದಕ್ಕೂ ಸೋರ್ ಟೇಸ್ಟ್ ಇರುತ್ತೆ, ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಬಟ್ ನಾಲ್ಕನೇ ಪ್ರಾಪರ್ಟಿನ ಇದು ಆನ್ಸರ್ ಮಾಡಲ್ಲ. ಫಿನಾಲ್ ಆ್ಯಂಡ್ ಫಿನಾಲ್ಸ್ ಕೆನಾಟ್ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫ್ರಮ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್. ಈ ನಾಲ್ಕನೇ ಪ್ರಾಪರ್ಟಿನ HCl ಮಾಡುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಮಾಡುತ್ತೆ, ಯು ಆ್ಯಸಿಡೇ. ಸೊ ಈ ಆ್ಯಸಿಡ್ 4 ಪ್ರಾಪರ್ಟಿನ ಆನ್ಸರ್ ಮಾಡುತ್ತೆ. ಫಿನಾಲು ಅಸಿಡಿಕ್ಕೆ, ಬಟ್ ಅದು 3 ಪ್ರಾಪರ್ಟಿನ ಆನ್ಸರ್ ಮಾಡುತ್ತೆ, 4ನೇ ಪ್ರಾಪರ್ಟಿನ ಆನ್ಸರ್ ಮಾಡಲ್ಲ. ರೀಸನಿಂಗ್ ಕ್ವಶನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಗಿವ್ ರೀಸನ್ ಫಿನಾಲ್ ಕೆನಾಟ್ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫ್ರಮ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್. ಏನು ರೀಸನ್ನು? ಬಿಕಾಸ್ ಫಿನಾಲ್ ಈಸ್ ವೀಕರ್ ದ್ಯಾನ್ ಕಾರ್ಬೋನಿಕ್ ಆ್ಯಸಿಡ್. ಫಿನಾಲ್ ಈಸ್ ವೀಕರ್ ದ್ಯಾನ್, ಏನು ರೀಸನ್ ಅಂದರೆ ಫಿನಾಲ್ ಈಸ್ ವೀಕರ್ ದ್ಯಾನ್ ಕಾರ್ಬೋನಿಕ್ ಆ್ಯಸಿಡ್. ತುಂಬ ಸಾರಿ ಕೇಳ್ತಾನೆ ಇರ್ತಾರೆ. ಗಿವ್ ರೀಸನ್ ಫಿನಾಲ್ ಕೆನಾಟ್ ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫ್ರಮ್ ಕಾರ್ಬೊನೇಟ್ಸ್ ಆ್ಯಂಡ್ ಬೈಕಾರ್ಬೊನೇಟ್ಸ್ ಬಿಕಾಸ್ ಫಿನಾಲ್ ಈಸ್ ವೀಕರ್ ದ್ಯಾನ್ ಕಾರ್ಬೋನಿಕ್ ಆ್ಯಸಿಡ್. ಮತ್ತು ಫಿನಾಲ್ ಈಸ್ ವೀಕರ್ ದ್ಯಾನ್ ಕಾರ್ಬೋಲಿಕ್ ಆ್ಯಸಿಡ್ ಬರೆದ್ಬಿಟ್ಟಿರಾ, ಆಗ ಫಿನಾಲ್ ಈಸ್ ವೀಕರ್ ದ್ಯಾನ್ ಫಿನಾಲ್ ಅಂತ ಆಗ್ಬಿಡುತ್ತೆ. ಯಾವ ಆ್ಯಸಿಡ್ಡು ಕಾರ್ಬೋನಿಕ್ ಆ್ಯಸಿಡ್ಗಿಂತ ವೀಕ್ ಆಗಿರ್ತವೋ ಅದು 4ನೇ ಪ್ರಾಪರ್ಟಿನ ಆನ್ಸರ್ ಮಾಡಲ್ಲ. ಯಾವ ಆ್ಯಸಿಡ್ ಕಾರ್ಬೋನಿಕ್ ಆ್ಯಸಿಡ್ಗಿಂತ ಸ್ಟ್ರಾಂಗ್ ಇರ್ತವೋ ಆ 4ನೇ ಪ್ರಾಪರ್ಟಿನೂ ಕೂಡ ಆನ್ಸರ್ ಮಾಡುತ್ತೆ. ಏನಿಯೋ 4ನೇ ಪ್ರಾಪರ್ಟಿ ಆನ್ಸರ್ ಆಗಲಿ ಆಗದೇ ಇರಲಿ, ಫಿನಾಲ್ ಆ್ಯಂಡ್ ಫಿನಾಲ್ಸ್ ಆರ್ ಅಸಿಡಿಕ್. ಮೇನ್ ರೀಸನ್ ವೈ ಫಿನಾಲ್ಸ್ ಆರ್ ಅಸಿಡಿಕ್ ಅಂದರೆ ಬಿಕಾಸ್ ಇನ್ ಸೊಲ್ಯೂಷನ್ ಫಿನಾಲ್ ಅಯೋನೈಸ್ ಟು ಗಿವ್, because in solution phenol ionized to give phenoxide ion.
ಸೊಲ್ಯೂಷನ್ನಲ್ಲಿ ಫಿನಾಲ್ ಅಯೋನೈಸ್ ಆಗಿ ಫಿನಾಕ್ಸೈಡ್ ಅಯಾನ್ ಕೊಡುತ್ತೆ ಅಂಡ್ ಇಟ್ ಈಸ್ ಸ್ಟೆಬಿಲೈಸ್ಡ್ ಬೈ ರೆಸೊನೆನ್ಸ್. ಆ ಫಿನಾಕ್ಸೈಡ್ ಅಯಾನು ಸ್ಟೆಬಿಲೈಸ್ ಆಗುತ್ತೆ ಬೈ ರೆಸೊನೆನ್ಸ್. ಬಿಕಾಸ್ ಆಫ್ ದಿಸ್ ರೀಸನ್ ಫಿನಾಲ್ ಅಂಡ್ ಫಿನಾಲ್ಸ್ ಆರ್ ಅಸಿಡಿಕ್. ಇನ್ನೊಂದು ರೀಸನಿಂಗ್ ಕ್ವಶನ್ ಕೇಳ್ತಾರೆ, ಗಿವ್ ರೀಸನ್ ಫಿನಾಲ್ಸ್ ಆರ್ ಅಸಿಡಿಕ್ ಬಟ್ ಆಲ್ಕೋಹಾಲ್ಸ್ ಆರ್ ನಾಟ್ ಅಸಿಡಿಕ್. ಆಲ್ಕೋಹಾಲ್ಸಲ್ಲಿ ಆಲ್ಕಾಕ್ಸೈಡ್ ಅಯಾನ್ ಅದು ಅಯನೈಸ್ ಆಗುತ್ತೆ, ಆಲ್ಕಾಕ್ಸೈಡ್ ಅಯಾನ್ ಅಂಡ್ ಹೈಡ್ರೋಜನ್ ಅಯಾನ್. ಇನ್ ಸೊಲ್ಯೂಷನ್ ಈಥೈಲ್ ಆಲ್ಕೋಹಾಲ್ ಅಂಡರ್ಗೋಸ್ ಅಯನೈಸೇಷನ್. ಯಾಕಂದರೆ OH ಬಾಂಡ್ ಪೋಲಾರ್ ಬಾಂಡ್, ಹಾಗಾಗಿ ಇದು ಅಯನೈಸ್ ಆಗುತ್ತೆ. ಬಟ್ ಆಲ್ಕಾಕ್ಸೈಡ್ ಅಯಾನು ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಗಲ್ಲ. ಯಾಕಾಗಲ್ಲ ಅಂದರೆ ಅಲ್ಲಿ ಕಾಂಜುಗೇಷನ್ ಇಲ್ಲ. ಅದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಕನೆಕ್ಟ್ ಆಗಿಲ್ಲ. ಹಾಗಾಗಿ ಫಿನಾಲ್ಸ್ ಆರ್ ಅಸಿಡಿಕ್, ಆಲ್ಕೋಹಾಲ್ಸ್ ಆರ್ ನಾಟ್ ಅಸಿಡಿಕ್. ಬಿಕಾಸ್ ಫಿನಾಕ್ಸೈಡ್ ಅಯಾನ್ ಅಂಡರ್ಗೋಸ್ ರೆಸೊನೆನ್ಸ್ ಸ್ಟೆಬಿಲೈಸೇಷನ್, ಆಲ್ಕಾಕ್ಸೈಡ್ ಅಯಾನ್ ಡು ನಾಟ್ ಅಂಡರ್ಗೋಸ್ ರೆಸೊನೆನ್ಸ್ ಸ್ಟೆಬಿಲೈಸೇಷನ್. ಗಿವ್ ರೀಸನ್ ಫಿನಾಲ್ಸ್ ಆರ್ ಅಸಿಡಿಕ್ ಅಂದರೆ ಇಷ್ಟೇ ಬರೀಬೇಕು. ಇನ್ ಸೊಲ್ಯೂಷನ್ ಫಿನಾಲ್ ಅಂಡರ್ಗೋಸ್ ಅಯನೈಸೇಷನ್ ಗಿವ್ಸ್ ಫಿನಾಕ್ಸೈಡ್ ಅಯಾನ್ ಅಂಡ್ ಇಟ್ ಈಸ್ ಸ್ಟೆಬಿಲೈಸ್ಡ್ ಬೈ ರೆಸೊನೆನ್ಸ್. ಇದು ರೆಸೊನೆನ್ಸ್ ಆದಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗ್ತದೆ. ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆದಾಗ ಈ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ, ಇದರ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಫಿನಾಲ್ ಅಂಡ್ ಫಿನಾಲ್ಸ್ ಆರ್ ಅಸಿಡಿಕ್. ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆದಷ್ಟು ಈ ಬಾಂಡ್ ಏನಾಗುತ್ತೆ, ವೀಕ್ ಆಗುತ್ತೆ. ವೀಕ್ ಆದಷ್ಟು ಇದರ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ಸ್ ಈ ಕಡೆಗೆ ಬರುತ್ತಲ್ಲ, ಅದರ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಹೆನ್ಸ್ ಫಿನಾಲ್ ಅಂಡ್ ಫಿನಾಲ್ಸ್ ಆರ್ ಅಸಿಡಿಕ್. ಇಲ್ಲೇ ಇನ್ನೊಂದು ಸಬ್ ಟಾಪಿಕ್ ಬರುತ್ತೆ. ಈಗ ನಮಗೆ ಫಿನಾಲ್ ಅಂಡ್ ಫಿನಾಲ್ಸ್ ಆರ್ ಅಸಿಡಿಕ್ ಅಂತ ಗೊತ್ತಾಗ್ತು. ಕಾರಣ ಫಿನಾಕ್ಸೈಡ್ ಅಯಾನ್ ಅಂಡರ್ಗೋಸ್ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಅಲ್ವಾ. ಹಾಗಾದರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಫಿನಾಲಲ್ಲಿ ಫಿನಾಲ್ಸಲ್ಲಿ ಇದ್ದರೆ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ವಾಟ್ ಈಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆನ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್ ಅಂಡ್ ಫಿನಾಲ್ಸ್? Effect of electron withdrawing group on the acidic strength of phenols. ಫಿನಾಲಲ್ಲಿ ಫಿನಾಲ್ಸಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಆ ಫಿನಾಲ್ಸ್ನ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ನಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಗೆ ಬೇಜಾನ್ ಎಕ್ಸಾಂಪಲ್ ಗೊತ್ತು. ನೈಟ್ರೋ ಗ್ರೂಪ್ ತಗೊಳ್ಳೋಣ. ದಿಸ್ ಈಸ್ ಪ್ಯಾರಾನೈಟ್ರೋಫಿನಾಲ್. ದಿಸ್ ಕಾಂಪೌಂಡ್ ಈಸ್ ಆರ್ಥೋನೈಟ್ರೋಫಿನಾಲ್. ದಿಸ್ ಕಾಂಪೌಂಡ್ ಈಸ್ metanitrophenol. See this compound 2,4-dinitrophenol. See this compound 2,4,6-trinitrophenol. It is called picric acid. ಇಲ್ಲಿ NO2 group withdrawing group. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸಸ್. ವಾಟ್ ಇಸ್ ದ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆನ್ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್? ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸಸ್. ಯಾಕೆ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡೆನ್ಸಿಟಿ ಇನ್ನೂ ಕಡಿಮೆ ಆಗುತ್ತೆ. H+ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ. ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸಸ್. ಅದರಲ್ಲೂ ಮೋರ್ ನಂಬರ್ ಆಫ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಮೋರ್ ಅಸಿಡಿಕ್ ಸ್ಟ್ರೆಂತ್. ಇಲ್ಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಇನ್ನೂ ದೂರಕ್ಕೆ ಆಗಿಬಿಡುತ್ತೆ. ಆಗ ಫಿನಾಕ್ಸೈಡ್ ಅಯಾನಲ್ಲಿ ಡೆನ್ಸಿಟಿ ಕಡಿಮೆ, ಈ ಬಾಂಡ್ ನಡುವೆ ಅಟ್ರಾಕ್ಷನ್ ಕಡಿಮೆ, ಇದರ ಅವೈಲಬಿಲಿಟಿ ಜಾಸ್ತಿ. ಜಾಸ್ತಿ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಮೋರ್ ಅಸಿಡಿಕ್. ನೋಡಿ, 2,4,6-dinitrophenol is more acidic than 2,4-dinitrophenol. It is more acidic than
Paranitrophenol, which is more acidic than orthonitrophenol, it is more acidic than metanitrophenol, it is more acidic than phenol. Question is ಕೇಳೋದು. Give reason. Paranitrophenol is more acidic than phenol. What is your answer? It contains electron withdrawing group. Sir, meta ಯಾಕೆ less acidic compared to ortho and para? ನಮಗೆ ಗೊತ್ತು meta position do not involved in resonance. ನೀವು ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಬರೀರಿ, ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್ ಬರೀರಿ, ಮೆಟಾ ಪೊಸಿಷನ್ನು ರೆಸೊನೆನ್ಸ್ಗೆ ಇನ್ವಾಲ್ವ್ ಆಗಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ metanitrophenol is weaker than ortho, ortho is weaker than para, para is weaker than 2,4-dinitrophenol, 2,4-dinitrophenol is weaker than picric acid. ಈ ರೀತಿ ವಿತ್ಡ್ರಾಯಿಂಗ್ ಗ್ರೂಪು ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್ನ ಜಾಸ್ತಿ ಮಾಡುತ್ತೆ. ಅಲ್ಲೇ ನೆಕ್ಸ್ಟ್ ಟಾಪಿಕ್ ಬಿ, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ on the acidic strength of phenol and phenols. Phenol ಅಲ್ಲಿ phenols ಅಲ್ಲಿ electron donating group ಇದ್ರೆ effect of electron donating group on the acidic strength of phenols. ನಾವು electron donating group ಗೆ alkyl group ಯೂಶಲಿ ತಗೊಳ್ತೀವಿ. This is phenol. It is more acidic than cresols. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಡೆನ್ಸಿಟಿ ಜಾಸ್ತಿ ಆದರೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆದರೆ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. What is the effect of electron donating group on the acidic strength of phenol? Acidic strength decreases. ಯಾಕೆ ಅಸಿಡಿಕ್ ಸ್ಟ್ರೆಂತ್ ಕಡಿಮೆ ಆಗ್ತೋ? ಇದು ಡೊನೇಟಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಯಿತು, OH ನಡುವೆ ಅಟ್ರಾಕ್ಷನ್ ಜಾಸ್ತಿ ಆಯಿತು, ಅದು ಲೆಸ್ ಪೋಲಾರ್ ಆಯಿತು. ಏನಾಗುತ್ತೆ? ಆ H ಪ್ಲಸ್ನ ಕೊಡುವಂಥ ಒಂದು ನೇಚರ್ ಕಡಿಮೆ ಆಗುತ್ತೆ. ಸೊ ಅಸಿಡಿಕ್ ಸ್ಟ್ರೆಂತ್ ಡಿಕ್ರೀಸಸ್. ಅದು ಕೇಳ್ತಾರೆ, ಗಿವ್ ರೀಸನ್. ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಕ್ರೆಜಾಲ್ ಬಿಕಾಸ್ ಕ್ರೆಜಾಲ್ ಕಂಟೈನ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆದಾಗ OH ಇದೆಯಲ್ಲ ಆ ನಡುವೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆದಾಗ H ಪ್ಲಸ್ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಹೆನ್ಸ್ ದೇ ಆರ್ ಲೆಸ್ ಅಸಿಡಿಕ್. ಯೂಶಲಿ ಆರ್ಗ್ಯಾನಿಕ್ ಆ್ಯಸಿಡ್ ಅಂದರೆ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ತಗೊಳ್ತೀವಿ. ಸೊ ಯಾವ ಆರ್ಗ್ಯಾನಿಕ್ ಆ್ಯಸಿಡ್ನಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇಲ್ಲ ಅಂದರೆ ದೇ ಆರ್ ಕಾಲ್ಡ್ ಫಿನಾಲ್ಸ್. ಕೇಳ್ತಾ ಇರ್ತಾರೆ ಒಮ್ಮ ಕ್ವಶನ್ಸು. ನೇಮ್ ಎನ್ ಆರ್ಗ್ಯಾನಿಕ್ ಆ್ಯಸಿಡ್ ವಿಚ್ ಹ್ಯಾವ್ ನೋ ಕಾರ್ಬಾಕ್ಸಿಲ್ ಫಂಕ್ಷನಲ್ ಗ್ರೂಪ್. ಆರ್ಗ್ಯಾನಿಕ್ ಆ್ಯಸಿಡ್ ಅಂದರೆ ಕಾರ್ಬಾಕ್ಸಿಲ್ ಫಂಕ್ಷನಲ್ ಗ್ರೂಪ್ ಇರಬೇಕು ಅಂತ. ಅದು ಇಲ್ಲದೇನೂ ಕೂಡ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡು ಅಸಿಡಿಕ್, ದೇ ಆರ್ ಕಾಲ್ಡ್ ಫಿನಾಲ್ಸ್. ಅದು ಫಿನಾಲ್ ಆಗ್ಬೋದು, ಬೇರೆ ಫಿನಾಲ್ಸ್ ಆಗ್ಬೋದು. So this is about the big property of phenol called acidic strength of, acidic nature of phenol. ಇನ್ನು ಮೂರನೇ ಪ್ರಾಪರ್ಟಿಗೆ ಹೋದರೆ ಎಸ್ಟರಿಫಿಕೇಶನ್. ಆಲ್ಕೋಹಾಲ್ಸು ಎಸ್ಟರಿಫಿಕೇಶನ್ ಆಗ್ತು, ಫಿನಾಲ್ಸು ಕೂಡ ಎಸ್ಟರಿಫಿಕೇಶನ್ ಆಗ್ತವೆ. ಎಸ್ಟರಿಫಿಕೇಶನ್. ನಾವು ಆಲ್ಕೋಹಾಲ್ಸ್ ಎಸ್ಟರಿಫಿಕೇಶನ್ ಎಕ್ಸ್ಪ್ಲನೇಷನ್ ಮಾಡುವಾಗ ಎಸ್ಟರಿಫಿಕೇಶನ್ಗೆ ಏನೇನು ಬಳಸ್ಬೋದು? ಆಲ್ಕೋಹಾಲ್ ಜೊತೆಗೆ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಆ್ಯಸಿಡ್ ಕ್ಲೋರೈಡ್, ಆ್ಯಸಿಡ್ ಅನೈಡ್ರೈಡ್, ಅದೇ ರೀತಿ ಫಿನಾಲ್ಸ್ಗೂ ಕೂಡ ಇಲ್ಲಿ ಬೆಂಜಿನ್ ರಿಂಗ್ ಆಗಿರೋದ್ರಿಂದ AROH ಅಂತ ಬರ್ಕೊಳ್ಬೋದು. ಅಲ್ಲಿ ಆಲ್ಕೈಲ್ ಗ್ರೂಪ್ ಇತ್ತು, ಇಲ್ಲಿ ಅರೈಲ್ ಗ್ರೂಪ್ ಇದೆ. ಆಲ್ಕೇನ್ ಮೈನಸ್ H ಇಸ್ ಈಕ್ವಲ್ ಟು ಆಲ್ಕೈಲ್, ಅರೀನ್ ಮೈನಸ್ H ಇಸ್ ಈಕ್ವಲ್ ಟು ಅರೈಲ್, ಅಥವಾ ಬೆಂಜೀನ್ ಮೈನಸ್ H ಇಸ್ ಈಕ್ವಲ್ ಟು ಅರೈಲ್.
ಈಗ ಫಿನಾಲ್ ತಗೊಂಡಿದ್ದೀವಿ, ಅದಕ್ಕೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆರ್ ಆ್ಯಸಿಡ್ ಕ್ಲೋರೈಡ್ ಆರ್ ಆ್ಯಸಿಡ್ ಅನೈಡ್ರೈಡ್ ಯಾವುದಾದ್ರೂ ಹಾಕಿ ಎಸ್ಟಿಫಿಕೇಷನ್ ಆಗಿಬಿಟ್ಟು ಏನಾಗುತ್ತೆ RCOOAR ಆರೋಮ್ಯಾಟಿಕ್ ಎಸ್ಟರ್ ಬರುತ್ತೆ. When phenol is heated with carboxylic acid or acid chloride or acid anhydride, gives aromatic esters. ಇಲ್ಲಿ ಅರೈಲ್ ಗ್ರೂಪ್ C6H5 ತಗೊಳ್ಳಿ, ಇಲ್ಲಿ R ಗ್ರೂಪ್ ಮೀಥೈಲ್ ಆರ್ ಈಥೈಲ್ ಯಾವುದಾದ್ರು ತಗೊಳ್ಬೋದು. ಇಲ್ಲಿ ಮೀಥೈಲ್ ಗ್ರೂಪೇ ತಗೊಳ್ಳಿ, ಅಸಿಟಿಕ್ ಆ್ಯಸಿಡ್, ಅಸಿಟೈಲ್ ಕ್ಲೋರೈಡ್, ಅಸಿಟಿಕ್ ಅನೈಡ್ರೈಡ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಅರೈಲ್ ಗ್ರೂಪ್ಗೆ C6H5 ಫಿನಾಲ್, ಆಲ್ಕೈಲ್ ಗ್ರೂಪ್ಗೆ CH3. When phenol is heated with acetic acid, esterification takes place to give phenyl acetate. Phenyl acetate, aromatic ester. What happens when phenol is heated with acetic acid? Esterification takes place to give phenyl acetate. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಎಸ್ಟಿಫಿಕೇಷನ್ ಆಫ್ ಫಿನಾಲ್ನಲ್ಲಿ. ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಎ ಡೆರಿವೇಟಿವ್ ಆಫ್ ಫಿನಾಲ್. ನಾವು ಫಿನಾಲ್ ಎಸ್ಟಿಫಿಕೇಷನ್ ಜೊತೆಗೆ ಫಿನಾಲ್ಸ್ ಎಸ್ಟಿಫಿಕೇಷನ್ ಕೂಡ ಹೇಳ್ಬೋದು. ಇಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಆರ್ಥೋ ಹೈಡ್ರಾಕ್ಸಿ ಬೆಂಜೋಯಿಕ್ ಆ್ಯಸಿಡ್, ಇಟ್ ಈಸ್ ಕಾಲ್ಡ್ ಸ್ಯಾಲಿಸಿಲಿಕ್ ಆ್ಯಸಿಡ್. ನಾವು ಪ್ರಾಪರ್ಟೀಸ್ ಆಫ್ ಫಿನಾಲ್ ಓದ್ತಾ ಇರೋದ್ರಿಂದ ರಿಯಾಕ್ಷನ್ ವಿತ್ ಫಿನಾಲಿಕ್ ಗ್ರೂಪೇ ತಗೊಳ್ಬೇಕು. ಇದಕ್ಕೆ ಅಸಿಟೈಲ್ ಕ್ಲೋರೈಡ್ ಹಾಕಿ ಆರ್ ಅಸಿಟಿಕ್ ಅನೈಡ್ರೈಡ್. ವೆನ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಟ್ರೀಟೆಡ್ ವಿತ್ ಅಸಿಟೈಲ್ ಕ್ಲೋರೈಡ್, ಇಲ್ಲಿ ರಿಯಾಕ್ಟ್ ಆಗುತ್ತೆ, ಫಿನಾಲ್ ಪ್ರಾಪರ್ಟಿ HCl ಬರುತ್ತೆ ಅಂಡ್ ಗಿವ್ಸ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಕಾಲ್ಡ್ aspirin. Write the name of aspirin, IUPAC name of aspirin, acetyl salicylic acid. How salicylic acid is converted into aspirin? By acetylation. It's an example for esterification. ಹೀಗೆ ಪ್ರಾಪರ್ಟಿ ನಂಬರ್ 3 ಎಸ್ಟರಿಫಿಕೇಷನ್ನ ನಾವು ಸ್ಟಡಿ ಮಾಡಬಹುದು. ಮೊದಲನೇ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್, ಎರಡನೇ ಬಿಗ್ ಪ್ರಾಪರ್ಟಿ ಅಸಿಡಿಕ್ ನೇಚರ್ ಆಫ್ ಫಿನಾಲ್, ಮೂರನೇ ಪ್ರಾಪರ್ಟಿ ಎಸ್ಟರಿಫಿಕೇಷನ್ ಆಫ್ ಫಿನಾಲ್ ಅಂಡ್ ಫಿನಾಲ್ಸ್. ಇದು ಫಿನಾಲ್ನ ಡೆರಿವೇಟಿವ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಹೌ ಡು ಯು ಕನ್ವರ್ಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಂಟು ಆಸ್ಪಿರಿನ್ ಕೇಳ್ತಾನೆ ಇರ್ತಾರೆ, ಗಿವ್ ಈಕ್ವೇಷನ್ಸ್. ಇನ್ನು ನಾಲ್ಕನೇ ಪ್ರಾಪರ್ಟಿಗೆ ಹೊರಟ್ರೆ, ಫಿನಾಲ್ನ ನಾಲ್ಕನೇ ಪ್ರಾಪರ್ಟಿ ನಮಗೆ ಗೊತ್ತು, ಎಲ್ಲ ಅರೋಮ್ಯಾಟಿಕ್ ಕಾಂಪೌಂಡು ಸಾಮಾನ್ಯವಾಗಿ ಒಂದು ಕೆಮಿಕಲ್ ಪ್ರಾಪರ್ಟಿ ಆಗುತ್ತೆ. ದೇ ಆರ್ ಕಾಲ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೀವು ಅರೈಲ್ ಹ್ಯಾಲಿಡ್ಸ್ಗೆ ಹೋಗಿ ಅಥವಾ ಫಿನಾಲ್ಸ್ಗೆ ಹೋಗಿ ಯಾವುದೇ ಅರೋಮ್ಯಾಟಿಕ್ ಕಾಂಪೌಂಡ್ಗೆ ಹೋದರೆ ಜನರಲಾಗಿ ಆಗುವಂಥ ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದು? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ರೀತಿ ಆಲ್ಕೈಲ್ ಹ್ಯಾಲೈಡ್ಗೆ ಹೋದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾಗಿ ನಮ್ಮ ಫೋರ್ತ್ ಪ್ರಾಪರ್ಟಿ, ನಮ್ಮ ಫಿನಾಲ್ ಅಂಡ್ ಫಿನಾಲ್ಸ್ ಆರ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್, ಇವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತವೆ. ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ 5 ಇಂಪಾರ್ಟೆಂಟ್ ಎಕ್ಸಾಂಪಲ್ ಹೇಳಿದ್ದೀವಿ. ಹ್ಯಾಲೋಜನೇಷನ್, ನೈಟ್ರೇಷನ್, ಸಲ್ಫೋನೇಷನ್, ಆಲ್ಕೈಲೇಷನ್, ಅಸೈಲೇಷನ್. ಅದರ ಮೆಕ್ಯಾನಿಸಮ್ನು ಕೂಡ ನೀವು ಫಸ್ಟ್ ಇಯರ್ ಹೈಡ್ರೋಕಾರ್ಬನಲ್ಲಿ ಓದಿದ್ದೀರಾ. ಬೆಂಜಿನ್ನ ಹ್ಯಾಲೋಜನೇಷನ್ ಮಾಡಿದ್ರೆ, ನೈಟ್ರೇಷನ್ ಮಾಡಿದ್ರೆ, ಸಲ್ಫೋನೇಷನ್ ಮಾಡಿದ್ರೆ, ಆಲ್ಕೈಲೇಷನ್ ಮಾಡಿದ್ರೆ, ಅಸೈಲೇಷನ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ ಅದರ ಮೆಕ್ಯಾನಿಸಮ್ನ ನೀವು ಬರೆದಿದ್ದೀರಾ. ನಾವು ಪ್ರಾಪರ್ಟಿ ನಂಬರ್ 4ನಲ್ಲಿ ಜಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಫಿನಾಲ್.
ನಮಗೊತ್ತು ಫಿನಾಲ್ನಲ್ಲಿ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಆಪ್ರೇಟ್ ಆಗುತ್ತೆ. ಯಾಕೆಂದರೆ OH ಗ್ರೂಪ್ ಈಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದು. ಹಾಗಾಗಿ ಇಲ್ಲಿ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟು ಆಪ್ರೇಟ್ ಆಗುತ್ತೆ. ಸೊ ಎಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆಯೋ ಅದನ್ನು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ನಾವು ಇದನ್ನು ನೈಟ್ರೇಷನ್ ಮಾಡಿದ್ರೆ ಆರ್ಥೋ ಕಾಂಪೌಂಡ್ ಬರುತ್ತೆ, ಪ್ಯಾರಾ ಕಾಂಪೌಂಡ್ ಬರುತ್ತೆ, ಮೆಟಾ ಬರಲ್ಲ. ಏಕೆಂದರೆ ಇದು ಡೊನೇಟಿಂಗ್ ಗ್ರೂಪ್, ಇದು ಆ್ಯಕ್ಟಿವೇಟಿಂಗ್ ಗ್ರೂಪ್, ಇದು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಇದು ಯಾವ ಎಲೆಕ್ಟ್ರಾನಿಕ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ಮಿಸೋಮೆರಿಕ್ ಎಫೆಕ್ಟ್ ಆರ್ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್. ಸೊ ಹಾಗಾಗಿ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡುವಾಗ ಇಲ್ಲಿ ಆರ್ಥೋ ಪ್ಯಾರಾ ಕಾಂಪೌಂಡೇ ಬರುತ್ತೆ. ನೀವು ಯಾಲೋ ಅರಿಯನ್ಸಲ್ಲೂ ಕೂಡ ಆರ್ಥೋ ಪ್ಯಾರಾ ಕಾಂಪೌಂಡೇ ಬರುತ್ತೆ. 4th ಚಾಪ್ಟರ್ಗೆ ಹೋದರೆ ಅನಿಲಿನಲ್ಲೂ ಕೂಡ ಆರ್ಥೋ ಪ್ಯಾರಾ ಕಾಂಪೌಂಡ್ ಬರುತ್ತೆ. 3ನೇ ಚಾಪ್ಟರ್ ಮಾತ್ರ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲಿ ಮೆಟಾ ಡೆರಿವೇಟಿವ್ಸ್ ಬರುತ್ತೆ. ಯಾಕೆಂದರೆ ಅವು ನೆಗೆಟಿವ್ ರೆಸೊನೆನ್ಸ್ ಎಫೆಕ್ಟ್ನ ಆಪ್ರೇಟ್ ಮಾಡ್ತವೆ, ನೆಗೆಟಿವ್ ಮಿಸೋಮೆರಿಕ್ ಎಫೆಕ್ಟ್ ಆಗುತ್ತೆ. ಈ 3 ಚಾಪ್ಟ್ರಲ್ಲೂ ಕೂಡ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್, ಎಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್, ಎಲೆಕ್ಟ್ರಾನ್ ರಿಲೀಸಿಂಗ್, ಹಾಗಾಗಿ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ನ ಆಪ್ರೇಟ್ ಮಾಡ್ತವೆ. ಸೊ ಇಲ್ಲಿ 5 ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಮ್ಮ ಸಿಲೆಬಸ್ ಲಿಮಿಟಲ್ಲಿ ಇಲ್ಲ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಫಿನಾಲ್ ಅಂದರೆ ಎರಡನ್ನು ನಾವು ಕಲಿಬೇಕು. ಎ ನೈಟ್ರೇಷನ್, ಆ ನೈಟ್ರೇಷನಲ್ಲಿ 1 ವಾಟ್ ಹ್ಯಾಪನ್ಸ್ ವೆನ್ ಫಿನಾಲ್ ಈಸ್ ಹೀಟೆಡ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಆಗುತ್ತೆ, ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಯಾಕೆಂದರೆ ರೆಸೊನೆನ್ಸ್ ಬರೆದಾಗ ಆರ್ಥೋಗೆ ಮೈನಸ್ ಬರುತ್ತೆ, ಪ್ಯಾರಾಗೆ ಮೈನಸ್ ಬರುತ್ತೆ. ಇದು ಆ್ಯಕ್ಟಿವೇಟಿಂಗ್ ಗ್ರೂಪ್, ಇಲ್ಲಿಗೆ ಮೈನಸ್ ಬರೋದ್ರಿಂದ ಇಲ್ಲಿಗೆ ಮೈನಸ್ ಬರೋದ್ರಿಂದ ಎಲೆಕ್ಟ್ರೋಫೈಲು ಬೇಗ ಬರ್ತವೆ, ಆ್ಯಕ್ಟಿವೇಟಿಂಗ್ ಗ್ರೂಪ್ಸ್. When phenol is heated with dilute nitric acid, gives a mixture of orthonitrophenol and paranitrophenol. What happens when phenol is heated with dilute nitric acid? It undergoes electrophilic substitution reaction and gives a mixture of orthonitrophenol and paranitrophenol. ಇವೆರಡನ್ನ ಸಪ್ರೇಟ್ ಮಾಡ್ಬೋದು ನಾವು ಬೈ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಇದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ, ಇದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ. ಇದನ್ನು ಕೇಳ್ತಾರೆ, ಗಿವ್ ರೀಸನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯಾರಾನೈಟ್ರೋಫಿನಾಲ್ ಇಸ್ ಹೈಯರ್ ದ್ಯಾನ್ ಆರ್ಥೋನೈಟ್ರೋಫಿನಾಲ್. ಇಲ್ಲಿ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ, ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ ಅಂದರೆ ಬಿಟ್ವೀನ್ ದ ಮಾಲಿಕ್ಯೂಲ್, ಇಂಟ್ರಾ ಅಂದರೆ ವಿತಿನ್ ದಿ ಮಾಲಿಕ್ಯೂಲ್. Because of the presence of intermolecular hydrogen bonding, paranitrophenol has high boiling point compared to orthonitrophenol. ಇದನ್ನು ಕೂಡ ಕೆಲವು ಸಾರಿ ಕೇಳ್ತಾ ಇರ್ತಾರೆ. So this is the action of dilute nitric acid with phenol. 2. ಅದೇ ಫಿನಾಲ್ಗೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆರ್ ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದ್ರೆ ಏನಾಗುತ್ತೆ? When phenol is heated with concentrated nitric acid or fuming nitric acid, ತುಂಬ ಇಂಪಾರ್ಟೆಂಟ್, gives picric acid 2,4,6 ಟ್ರೈನೈಟ್ರೋಫಿನಾಲ್ ಬರುತ್ತೆ. What is the action of phenol with concentrated nitric acid? Gives picric acid. What is the chemical name of picric acid? 2,4,6 trinitrophenol. So this is about nitration of phenol. ಫಿನಾಲ್ಗೆ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದ್ರೆ ಏನು ಬರುತ್ತೆ, ಫಿನಾಲ್ಗೆ ಫ್ಯೂಮಿಂಗ್ ನೈಟ್ರಿಕ್ ಆ್ಯಸಿಡ್ ಹಾಕಿ ಹೀಟ್ ಮಾಡಿದ್ರೆ ಏನು ಬರುತ್ತೆ? ಯಾವುದಾದ್ರೂ ಒಂದು ಕೇಳ್ತಾರೆ. ಎರಡು ಕಡೆಯೂ ಕೂಡ ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್ ಆಪ್ರೇಟ್ ಮಾಡೋದು. ಅಲ್ಲಿ ಆರ್ಥೋ ಪ್ಯಾರಾ ಡೆರಿವೇಟಿವ್ ಬರುತ್ತೆ, ಅದನ್ನ ಸಪ್ರೇಟ್ ಮಾಡ್ಬೋದು. ಇಲ್ಲಿ ಪಿಕ್ರಿಕ್ ಆ್ಯಸಿಡ್ ಬರುತ್ತೆ.
ಈಕ್ವೇಷನ್ ತುಂಬ ಇಂಪಾರ್ಟೆಂಟ್. ಇಷ್ಟೇ ಸಿಂಪಲಾಗಿ ಬರೀರಿ, ಬ್ಯಾಲೆನ್ಸ್ ಆಗಬೇಕು ಅಂತ ಏನಿಲ್ಲ, ಇಷ್ಟು ಬರೀಲೇಬೇಕು. ದೆನ್ ಬಿ ಬ್ರೋಮಿನೇಷನ್. ಹ್ಯಾಲೋಜನೇಷನಲ್ಲಿ ಬ್ರೋಮಿನೇಷನ್ ತಗೊಳ್ಳೋಣ. ಬಿ ಬ್ರೋಮಿನೇಷನ್. ಬ್ರೋಮಿನೇಷನಲ್ಲೂ ಕೂಡ ಎರಡು ಬರುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡ್ ಅಥವಾ ಕಾರ್ಬನ್ ಟೆಟ್ರಾಕ್ಲೋರೈಡ್. ಫಿನಾಲ್ಗೆ ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡ್, ಬ್ರೋಮಿನ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿದ್ರೆ ಏನು ಬರುತ್ತೆ? ಗಿವ್ಸ್ ಎ ಮಿಕ್ಸರ್ ಆಫ್ ಆರ್ಥೋಬ್ರೋಮೋಫಿನಾಲ್ ಅಂಡ್ ಪ್ಯಾರಾಬ್ರೋಮೋಫಿನಾಲ್. ಬ್ರೋಮಿನ್ ವಾಟ್ರೇ ಬೇರೆ, ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡೇ ಬೇರೆ. ವೆನ್ ಫಿನಾಲ್ is treated with bromine in carbon disulfide, gives a mixture of orthobromophenol and parabromopenol. But when phenol is treated with bromine water, gives a white precipitate of 2,4,6 tribromopenol. ವೈಟ್ ಪ್ರಿಸಿಪಿಟೇಟ್ ಆಫ್ 2,4,6 ಟ್ರೈಬ್ರೋಮೋಫಿನಾಲ್ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೂ ಪ್ರಾಡಕ್ಟ್ ಚೇಂಜ್ ಆಗಿಬಿಡುತ್ತೆ. ಫಿನಾಲ್ ವಿತ್ ಬ್ರೋಮಿನ್ ವಾಟರ್ ಅಂದರೆ ವೈಟ್ ಪ್ರಿಸಿಪಿಟೇಟ್ ಆಫ್ 2,4,6 ಟ್ರೈಬ್ರೋಮೋಫಿನಾಲ್. 1 2 3 4 5 6 2,4,6 ಟ್ರೈಬ್ರೋಮೋಫಿನಾಲ್. ಅದೇ ಬ್ರೋಮಿನ್ ಇನ್ ಕಾರ್ಬನ್ ಡೈಸಲ್ಫೈಡ್ ಆರ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿದ್ರೆ ಗಿವ್ಸ್ ಎ ಮಿಕ್ಸರ್ ಆಫ್ ಆರ್ಥೋಬ್ರೋಮೋಫಿನಾಲ್ ಆ್ಯಂಡ್ ಪ್ಯಾರಾಬ್ರೋಮೋಫಿನಾಲ್. ಕೆಲವು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೇಳಿದರು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಾಂಪೌಂಡ್ ಕ್ಯಾನ್ ರೆಡಿಲಿ ಡಿಕಲರೈಸ್ ಬ್ರೋಮಿನ್ ವಾಟರ್. ಏನು ಕಲರ್ ಇರುತ್ತೆ ಬ್ರೋಮಿನ್ ವಾಟರ್? ಆರೆಂಜ್ ಕಲರ್ ಇರುತ್ತೆ. ಆರೆಂಜ್ ಕಲರ್ನ ಈಸಿಯಾಗಿ ಡಿಕಲರೈಸ್ ಮಾಡುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು? ದಟ್ ಈಸ್ ಫಿನಾಲ್. ಯಾಕೆಂದರೆ ಬರುವಂಥ ಸಬ್ಸ್ಟೆನ್ಸು ವೈಟ್. ಬರುವಂಥ ಸಬ್ಸ್ಟೆನ್ಸು ವೈಟ್ ಆಗೋದ್ರಿಂದ ಆರೆಂಜ್ ಕಲರ್ ಬೇಗ ಡಿಸಪಿಯರ್ ಆಗುತ್ತೆ. ಅಮಾಂಗ್ ಆರ್ಗ್ಯಾನಿಕ್ ಕಾಂಪೌಂಡ್, the organic compound which readily decolorize bromine water is what? Phenol, because the obtained product is white precipitate of 2,4,6 tribromophenols. ಬಟ್ ಎಲ್ಲೇ ನಾವು ಹ್ಯಾಲೋಜಿನೇಷನ್ ಮಾಡಬೇಕು ಅಂದರೆ ಹ್ಯಾಲೋಜನ್ ಕ್ಯಾರಿಯರ್ ಯೂಸ್ ಮಾಡ್ತೀವಿ. ಕ್ಲೋರಿನೇಷನ್ ಮಾಡಬೇಕು ಅಂದರೆ ಫೆರಿಕ್ ಕ್ಲೋರೈಡ್ ಆರ್ ಐರನ್ ಫೈಲಿಂಗ್ಸ್ ಯೂಸ್ ಮಾಡ್ತೀವಿ. ಬ್ರೋಮಿನೇಷನ್ಸ್ಗೂ ಹ್ಯಾಲೋಜನ್ ಕ್ಯಾರಿಯರ್ ಯೂಸ್ ಮಾಡ್ತೀವಿ. ಬಟ್ ಫಿನಾಲ್ನಲ್ಲಿ ಹ್ಯಾಲೋಜನ್ ಕ್ಯಾರಿಯರ್ ಬೇಕಾಗಿಲ್ಲ ಹ್ಯಾಲೋಜಿನೇಷನ್ಸ್ಗೆ, ಬಿಕಾಸ್ OH ಗ್ರೂಪ್ ಈಸ್ ಸ್ಟ್ರಾಂಗ್ ಆಕ್ಟಿವೇಟಿಂಗ್ ಗ್ರೂಪ್. ಅದು ಸ್ಟ್ರಾಂಗ್ ಆಕ್ಟಿವೇಟಿಂಗ್ ಗ್ರೂಪ್ ಆಗಿರೋದ್ರಿಂದ ನೋ ನೀಡ್ ಟು ಯೂಸ್ ವಾಟ್? ಹ್ಯಾಲೋಜನ್ ಕ್ಯಾರಿಯರ್ಸ್, ಪರ್ಟಿಕ್ಯುಲರ್ಲಿ ಇನ್ ದಿ ಹ್ಯಾಲೋಜಿನೇಷನ್ ಆಫ್ ಫಿನಾಲ್. ಸೊ ದಿಸ್ ಅಬೌಟ್ ಅನದರ್ ಬಿಗ್ ಪ್ರಾಪರ್ಟಿ ಕಾಲ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಫಿನಾಲ್. ಒಟ್ಟು 4 ಪ್ರಾಪರ್ಟಿ ಆಯಿತು. ಇನ್ನು 5ನೇ ಪ್ರಾಪರ್ಟಿಗೆ ನಾವು ಹೊರಟ್ರೆ ಕಾಲ್ಬೇಸ್ ರಿಯಾಕ್ಷನ್ ಆರ್ ಕೋಲ್ಬೇಸ್ ರಿಯಾಕ್ಷನ್ ಹೇಗಾದರೂ ಪ್ರೊನೌನ್ಸ್ ಮಾಡ್ಬೋದು. ವಾಟ್ ಇಸ್ ದ ಪ್ರಾಪರ್ಟಿ ನಂಬರ್ 5? ಕಾಲ್ಬೇಸ್ ಆರ್ ಕೋಲ್ಬೇಸ್ ರಿಯಾಕ್ಷನ್. ನಾವು ಫಸ್ಟ್ ಇಯರ್ ಹೈಡ್ರೋಕಾರ್ಬನ್ಸ್ನಲ್ಲಿ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್ನಲ್ಲಿ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್ ಅಟ್ ಆ್ಯನೋಡ್ ಬೈ ಕೋಲ್ಬೇಸ್ ಎಲೆಕ್ಟ್ರೋಲಿಟಿಕ್ ಮೆಥಡ್ ಮಾಡಿದ್ದೀವಿ. ಅದು ಪ್ರಿಪರೇಷನ್ ಆಫ್ ಆಲ್ಕೇನ್ಸ್. ಇದು ಪ್ರಾಪರ್ಟೀಸ್ ಆಫ್ ಫಿನಾಲ್. ಇದು ಕೋಲ್ಬೇಸ್ ರಿಯಾಕ್ಷನ್ ಅಷ್ಟೇ, ಕೋಲ್ಬೇಸ್ ರಿಯಾಕ್ಷನ್. ಸೊ ಎಕ್ಸ್ಪ್ಲೈನ್ ಕೋಲ್ಬೇಸ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಕೋಲ್ಬೇಸ್ ರಿಯಾಕ್ಷನ್ ಅಂತ ಕೇಳ್ತಾರೆ ಸೆಕೆಂಡ್ ಇಯರ್ನಲ್ಲಿ. ಅವಾಗ ಏನು ಬರೀಬೇಕು? ಇಲ್ಲಿ ಸ್ಟಾರ್ಟಿಂಗ್ ಮೆಟೀರಿಯಲ್ಲು ಸೋಡಿಯಂ ಫಿನೇಟ್ ತಗೊಳ್ಬೇಕು, ಫಿನಾಲ್ ತಗೊಳ್ಬಾರ್ದು. ಯಾಕೆಂದರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್ ಮತ್ತು NaOH ಆಲ್ಕಲಿ ಯೂಸ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಅಸಿಡಿಕ್ಕು NaOH ಬೇಸಿಕ್, ಅವೆರಡು ರಿಯಾಕ್ಟ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಸ್ಟೆಪ್ನಲ್ಲಿ ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ಡ್ ಥ್ರೂ ಸೋಡಿಯಂ ಫಿನೇಟ್,
gives monosodium salicylate. Na ಇಲ್ಲೇ ಬರಬೇಕು. Na ಇಲ್ಲೋಗಿ H ಇಲ್ಲಿಗೆ ಬಂದರೆ 0 ಮಾರ್ಕ್. When carbon dioxide is passed through sodium phenate at 140 degrees Celsius, monosodium salicylate ಬರುತ್ತೆ. ಡೈಸೋಡಿಯಂ ಅಂದಾಗ ಇಲ್ಲಿಗೊಂದು Na ಬರಲಿ. ಇದು ಅಸಿಡಿಕ್, ಇದು ಅಸಿಡಿಕ್, ಇದು ಸ್ಟ್ರಾಂಗ್ ಆ್ಯಸಿಡ್ Na ಇಲ್ಲಿರಬೇಕು. Which on acidification with dilute HCl gives salicylic acid. Salicylic acid ಬರುತ್ತೆ. Explain Kolbe's reaction. ಇಷ್ಟೇ ಕೇಳೋದು. Or how do you convert phenol into salicylic acid? ಈಗೂ ಕೇಳಬಹುದು. ಏನು ಬರೀತೀರಾ? When carbon dioxide is passed through sodium phenate at 140 degrees Celsius gives monosodium salicylate. ಇಲ್ಲೇ ಇರಬೇಕಿದು. ರಿಅರೇಂಜ್ಮೆಂಟ್ ಆಗುತ್ತೆ. H ಇಲ್ಲಿಗೆ ಹೋಗುತ್ತೆ, CO2 Na ಇಲ್ಲಿಗೆ ಬರುತ್ತೆ. Which on acidification with dilute HCl gives salicylic acid. Kolbe's reaction ಅಂದರೆ ಇದು ಪ್ರಾಪರ್ಟೀಸ್ ಆಫ್ ಫಿನಾಲ್. ಇಲ್ಲಿ ಫಿನಾಲ್ನ ಸ್ಯಾಲಿಸಿಲಿಕ್ ಆ್ಯಸಿಡ್ ಮಾಡಬಹುದು. ವೆರಿ ಸಿಂಪಲ್ ಈಕ್ವೇಷನ್. ತುಂಬ ಕಾಂಪ್ಲಿಕೇಟೆಡ್ ಆಗಿ ಮೆಕ್ಯಾನಿಸಮ್, ನೋ ನೀಡ್ ಟು ರೈಟ್ ದ ಮೆಕ್ಯಾನಿಸಮ್. ಇದು ಪ್ರಾಪರ್ಟಿ ನಂಬರ್ 5. Kolbe's reaction ಆರ್ ಮೆಥಡ್ ಆಫ್ ಕನ್ವರ್ಟಿಂಗ್ ಫಿನಾಲ್ ಇಂಟು ಸ್ಯಾಲಿಸಿಲಿಕ್ ಆ್ಯಸಿಡ್. ಇನ್ನು 6th ಪ್ರಾಪರ್ಟಿಗೆ ಹೋದರೆ ಇಷ್ಟ ಇನ್ನೇನಿಲ್ಲ. ಎಕ್ಸ್ಪ್ಲೈನ್ Kolbe's ರಿಯಾಕ್ಷನ್ ಅಂತ ಕೊಟ್ಟರೆ ಇಷ್ಟು ಬರೆಯೋದಷ್ಟೇ. ವೆನ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸ್ಡ್ ಥ್ರೂ ಸೋಡಿಯಂ ಪೀನೇಟ್ ಅಟ್ 140 ಡಿಗ್ರಿ ಸೆಲ್ಸಿಯಸ್ ಗಿವ್ಸ್ ಮಾನೋಸೋಡಿಯಂ ಸ್ಯಾಲಿಸಿಲೇಟ್. ವಿಚ್ ಆನ್ ಅಸಿಡಿಫಿಕೇಶನ್ ವಿತ್ ಡೈಲ್ಯೂಟ್ HCl gives salicylic acid. This reaction is called Kolbe's reaction. It is a method of converting phenol into salicylic acid. Equation. ಬಟ್ ಇದು ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ. ಟೇಕ್ ಕೇರ್ ಅಬೌಟ್ ಇಯರ್. Na ಇಲ್ಲೇ ಇರಬೇಕು, H ಇಲ್ಲೇ ಇರಬೇಕು. ಇದು ಮೋರ್ ಅಸಿಡಿಕ್, ಇದು ಲೆಸ್ ಅಸಿಡಿಕ್. ಫಸ್ಟ್ ಸಾಲ್ಟ್ ಫಾರ್ಮೇಷನ್ ಆಗೋದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸೈಟ್ನಲ್ಲಿ. ದೆನ್ 6th ಪ್ರಾಪರ್ಟಿ ರೈಮರ್-ಟೈಮನ್ ರಿಯಾಕ್ಷನ್. ರೀಮರ್-ಟೈಮನ್ ರಿಯಾಕ್ಷನ್ ಹೇಗಾದರೂ ಹೇಳ್ಬೋದು, ನೌನದು. 6th one, Reimer-Tiemann reaction. Explain Reimer-Tiemann reaction. ಯೂಶಲಿ ಕೇಳ್ತಾ ಇರ್ತಾರೆ 2 ಮಾರ್ಕ್ಸ್ಗೆ. ಏನು ಬರಿಬೋದು? ವೆನ್ ಫಿನಾಲ್ ಈಸ್ ಹೀಟೆಡ್ ವಿತ್ ಕ್ಲೋರೋಫಾರ್ಮ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ gives monosodium salicylaldehyde. ಇಲ್ಲಿ CHO ಇದ್ದಾಗ ಇಲ್ಲಿ Na ಹೋಗ್ಬೋದು. When phenol is heated with chloroform and sodium hydroxide gives monosodium salicylaldehyde, which on acidification with dilute HCl gives salicylaldehyde. This reaction is called Reimer-Tiemann reaction. It is a method of converting phenol into salicylaldehyde. ಇಷ್ಟೇ ಕೇಳೋದು. Explain Reimer-Tiemann reaction. When phenol is heated with chloroform and sodium hydroxide gives monosodium salicylaldehyde, which on acidification with dilute HCl gives salicylaldehyde. This reaction is called Reimer-Tiemann reaction. It is also a method of converting phenol into salicylaldehyde. ಬಟ್ ನೀವು ಕೆಲವು ಬುಕ್ಸ್ ಬೇರೆದು ನೋಡಿದ್ರೆ, ಕೆಲವು ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂವಿಂದ ನಾವು ಕ್ಲೋರೋಫಾರ್ಮ್ ಬದಲು ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡಿದ್ರೆ ವೆನ್ ಫಿನಾಲ್ is heated with carbon tetrachloride and sodium hydroxide gives disodium salicylate. ಡೈಸೋಡಿಯಂ ಸ್ಯಾಲಿಸಿಲೇಟ್ ಬರುತ್ತೆ. which on acidification with dilute HCl
ಗೇವ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದನ್ನು ಕೂಡ ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ಕಾರ್ಬೀನ್ಸ್ ಫಾರ್ಮೇಷನ್ಸ್ ಆಗ್ತದೆ, ಇಂಟರ್ಮೀಡಿಯೇಟ್. When phenol is heated with carbon tetrachloride and sodium hydroxide gives disodium salicylate, Wisson acidification gives salicylic acid. This reaction is also an example for Reimer-Tiemann reaction. ಯಾವುದು ಬರೆಯೋದು? ನಮ್ಮ ಸಿಲೆಬಸ್ಸಲ್ಲಿ ಇರೋದು NCERT ಫಿನಾಲ್ ಟು ಸ್ಯಾಲಿಸಿಲಾಲ್ಡಿಹೈಡ್. ನಾವು ಫಿನಾಲ್ ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಬರೆದ್ರೂ ಕೊಡಬೇಕಾಗ್ತದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಅಥವಾ ವಿದ್ಯಾರ್ಥಿ ಬೇರೆ ಬರೆದ್ರೂ ಕೊಡ್ಬೋದು. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಿದೆಯೋ ಅದಕ್ಕೆ ಮಾರ್ಕ್ಸ್ ಇದ್ದೇ ಇರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರೋಂಥ ಕೊಡುವಾಗಿಲ್ಲ. ಸ್ಟೂಡೆಂಟ್ಸ್ಗೆ ನಾವು ಮೈನ್ ಪ್ರಿಫರೆನ್ಸ್ ಕೊಡ್ತೀವಿ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಬರಿಬೋದು, ಇಲ್ಲದೇ ಇರೋದು ಬರೆದ್ರೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ನಾವೇನೇ ಕ್ವಶನ್ಸ್ ಕೇಳುವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಕೇಳಬೇಕು, ಥಿಯರಿ ಪಾಯಿಂಟ್ ಆಫ್ ವ್ಯೂವಿಂದ. ಸೊ 6th property. In a 7th property, very simple property, reaction with zinc dust. Property number 7, reaction with zinc dust. What happens when phenol is distilled with zinc dust? ನೀವು ಫಿನಾಲಿಕ್ ಆಕ್ಸಿಜನ್ ತೆಗಿಬೇಕು ಅಂದರೆ ನಾಟ್ ಓನ್ಲಿ ಫ್ರಮ್ ಫಿನಾಲ್, ಎನಿ ಫಿನಾಲಿಕ್ ಕಾಂಪೌಂಡ್ಸ್, ಫಿನಾಲಿಕ್ ಆಕ್ಸಿಜನ್ ರಿಮೂವ್ ಮಾಡಬೇಕಾದ್ರೆ ಜಿಂಕ್ ಡಸ್ಟ್ ಹಾಕಬೇಕು. ವೆನ್ ಫಿನಾಲ್ ಇಸ್ ಡಿಸ್ಟಿಲ್ಡ್ ವಿತ್ ಜಿಂಕ್ ಡಸ್ಟ್ ಗೇವ್ಸ್ ZNO ಅಂಡ್ ಫಿನಾಲ್ ಅಂಡ್ ಬೆಂಜೀನ್ ಬರುತ್ತೆ. ವೆನ್ ಫಿನಾಲ್ ಇಸ್ ಡಿಸ್ಟಿಲ್ಡ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಬೆಂಜೀನ್. ಹಾಗಾದರೆ ಫಿನಾಲಿಕ್ ಆಕ್ಸಿಜನ್ನ ರಿಮೂವ್ ಮಾಡುವಂಥ ಒಂದು ಸಬ್ಸ್ಟೆನ್ಸ್ ಯಾವುದು? ಜಿಂಕ್ ಡಸ್ಟ್. ನಾವು ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಬೇಕಾದ್ರೆ ಡಿಕಾರ್ಬಾಕ್ಸಿಲೇಷನ್ ವಿತ್ ಸೋಡಾ ಲೈಮ್. ಹಾಗೆ ಫಿನಾಲಿಕ್ ಆಕ್ಸಿಜನ್ನ ರಿಮೂವ್ ಮಾಡಬೇಕಾದ್ರೆ ಜಿಂಕ್ ಡಸ್ಟ್. ಇದು ಪ್ರಾಪರ್ಟಿ ನಂಬರ್ 7, ರಿಯಾಕ್ಷನ್ ವಿತ್ ಜಿಂಕ್ ಡಸ್ಟ್. ವೆನ್ ಫಿನಾಲ್ ಇಸ್ ಡಿಸ್ಟಿಲ್ಡ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಬೆಂಜೀನ್. Name the product obtained when phenol is distilled with zinc dust, benzene. 8th property, oxidation. ನಾವು ಆಗಲೇ ಫಿಸಿಕಲ್ ಪ್ರಾಪರ್ಟಿಲಿ ಓದಿದ್ದೀವಿ ಆಕ್ಸಿಡೇಷನ್ ಆಫ್ ಫಿನಾಲ್. ಫಿನಾಲ್ನ ಏರಿಗೆ ಎಕ್ಸ್ಪೋಸ್ ಮಾಡಿದ್ರೆ ಆಕ್ಸಿಡೇಷನ್ ಆಗಿ ಬ್ರೌನ್ ಲಿಕ್ವಿಡ್ ಆಗುತ್ತೆ ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಬೆಂಜೋಫಿನೋನ್. ಸಪೋಸ್ ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ವೆನ್ ಫಿನಾಲ್ ಈಸ್ ಹೀಟೆಡ್ ವಿತ್ ಕ್ರೋಮಿಕ್ ಆ್ಯಸಿಡ್, ಸೋಡಿಯಂ ಡೈಕ್ರೋಮೇಟ್ಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ರೆ ಕ್ರೋಮಿಕ್ ಆ್ಯಸಿಡ್ ಬರುತ್ತೆ. ಇಟ್ಸ್ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಅದು ನೇಸೆಂಟ್ ಆಕ್ಸಿಜನ್ ಪ್ರೊವೈಡ್ ಮಾಡುತ್ತೆ. ವೆನ್ ಫಿನಾಲ್ ಈಸ್ ಹೀಟೆಡ್ ವಿತ್ ಕ್ರೋಮಿಕ್ ಆ್ಯಸಿಡ್ ಇಟ್ ಪ್ರೊವೈಡ್ಸ್ ನೇಸೆಂಟ್ ಆಕ್ಸಿಜನ್. ಫಿನಾಲ್ ಅಂಡರ್ಗೋಸ್ ಆಕ್ಸಿಡೇಷನ್ ಅಂಡ್ ಗಿವ್ಸ್ ಬೆಂಜೋಫಿನೋನ್. ಅದು ಬ್ರೌನ್ ಲಿಕ್ವಿಡ್ ಆಗುತ್ತೆ. So this is the property number 8. What happens when phenol is heated with chromic acid? It undergoes oxidation and gives a brown residue, brown color liquid called benzophenone formation ಆಗುತ್ತೆ. So these are an important chemical properties of phenol. ಎಷ್ಟು ಪ್ರಾಪರ್ಟಿ ಆಗಿದೆ? 8 ಪ್ರಾಪರ್ಟೀಸ್. ಕೊನೆಗೆ ಯೂಸಸ್ ಆಫ್ ಫಿನಾಲ್, ಯೂಸಸ್ ಆಫ್ ಫಿನಾಲಿಕ್ ಕಾಂಪೌಂಡ್ಸ್. ಸೊ ಲಾಸ್ಟ್ ಟಾಪಿಕ್ ಯೂಸಸ್ ಆಫ್ ಫಿನಾಲ್. ಫಸ್ಟ್ ಒನ್, ವಾಟ್ ಆರ್ ದ ಇಂಪಾರ್ಟೆಂಟ್ ಯೂಸಸ್ ಆಫ್ ಫಿನಾಲ್ ಅಂತ ಕೇಳಿದ್ರೆ, ಇಟ್ ಈಸ್ ಯೂಸ್ಡ್ ಆಸ್ ಆನ್ ಇಂಕ್ ಪ್ರಿಸರ್ವೇಟಿವ್ and disinfectant. ಇದನ್ನು ಇಂಕ್ ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ.
ಅಂದರೆ ಇಂಕು ಕೂಡ ಸ್ಪಾಯ್ಲ್ ಆಗುತ್ತೆ. ಅದನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ಲಾಂಗ್ ಟೈಮ್ ಇಂಕ್ನ ಇಡಬೇಕಾದ್ರೆ ಇದು ಪ್ರಿಸರ್ವೇಟಿವ್. ಹಾಗಾಗಿ ಇಟ್ ಈಸ್ ಯೂಸ್ಡ್ ಇನ್ it is used as ink preservative and also used as disinfectant in the name of phenyl. ಡಿಸಿನ್ಫೆಕ್ಟೆಂಟೇ ಬೇರೆ, ಆ್ಯಂಟಿಸೆಪ್ಟಿಕ್ಸೇ ಬೇರೆ. ಇದನ್ನು ಡಿಸಿನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಇಟ್ ಇಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್. ಇದೊಂದು ಥರ್ಮೋಸೆಟಿಂಗ್ ಪಾಲಿಮರ್. ಬೆಕಲೈಟ್ನ ಮಾನೋಮರ್ ಯಾವುದು ಅಂದರೆ ಫಿನಾಲ್ ಆ್ಯಂಡ್ ಫಾರ್ಮಾಲ್ಡಿಹೈಡ್. ಸೊ ಹಾಗಾಗಿ ಯೂಸಸ್ ಆಫ್ ಫಾರ್ಮಾಲ್ಡಿಹೈಡ್ಗೂ ಕೂಡ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್ ಹೇಳ್ತೀವಿ, ಯೂಸಸ್ ಆಫ್ ಫಿನಾಲ್ಗೂ ಕೂಡ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್ ಹೇಳ್ತೀವಿ. ಹಾಗಾಗಿ ಫಿನಾಲ್ ಇಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಬೆಕಲೈಟ್. ಇಟ್ಸ್ ಎ ಥರ್ಮೋಸೆಟಿಂಗ್ ಪಾಲಿಮರ್. ನಂಬರ್ 3, ಇಟ್ ಈಸ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಪಿಕ್ರಿಕ್ ಆ್ಯಸಿಡ್. ಇದನ್ನು ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ತೀವಿ. ಆಸ್ಪಿರಿನ್, ಇದನ್ನು ಆ್ಯಂಟಿಪೈರೆಟಿಕ್ ಆಗಿ ಯೂಸ್ ಮಾಡ್ತೀವಿ. ಸ್ಯಾಲಿಸಿಲಿಕ್ ಆ್ಯಸಿಡ್, ಸ್ಯಾಲಿಸಿಲಾಲ್ಡಿಹೈಡ್, so it is used in the preparation of picric acid, aspirin, salicylic acid, salicylaldehyde ಹೀಗೆ ಪ್ರಿಪೇರ್ ಮಾಡ್ತಾ ಇರ್ತೀವಿ. ಇದು ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ತೀವಿ, ಇದನ್ನು ಆ್ಯಂಟಿಪೈರೆಟಿಕ್ ಆಗಿ ಯೂಸ್ ಮಾಡ್ತೀವಿ. These are all the important applications of phenol. So this is about the topic called phenols. ಸೊ ಈ ರೀತಿ ನಾವು ಫಿನಾಲ್ಸ್ನ ಕಲಿಬಹುದು. ಸೊ ಏನೇನು ಕಲ್ತ್ವಿ ಈ ಟಾಪಿಕ್ನಲ್ಲಿ? ಫಿನಾಲ್ಸ್ ಅಂದ್ರೇನು, ಮತ್ತು ಮಾನೋಹೈಡ್ರಿಕ್ ಫಿನಾಲ್ಸ್, ಡೈಹೈಡ್ರಿಕ್ ಫಿನಾಲ್ಸ್, ಟ್ರೈಹೈಡ್ರಿಕ್ ಫಿನಾಲ್ಸ್ ಅಂದ್ರೇನು ಎಕ್ಸಾಂಪಲ್. ಮಾನೋಹೈಡ್ರಿಕ್ ಫಿನಾಲ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಫಿನಾಲ್. ಅದನ್ನು 3 ಮೆಥಡಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ, ಫ್ರಮ್ ಕ್ಲೋರೋಬೆಂಜೇನ್, ಫ್ರಮ್ ಸೋಡಿಯಂ ಬೆಂಜಿನ್ ಸಲ್ಫೋನೇಟ್ ಆ್ಯಂಡ್ ಫ್ರಮ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್. ಮತ್ತು ಅದನ್ನು ಕ್ಯುಮೀನ್ ಪ್ರೋಸೆಸ್ಸಲ್ಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, ಮತ್ತು ಯಾವ ಫ್ರ್ಯಾಕ್ಷನ್ ಆಫ್ ದಿ ಕೋಲ್ಟಾರಿಂದ ಫಿನಾಲ್ನ ಐಸೋಲೇಟ್ ಮಾಡಬಹುದು. ಆನಂತರ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್, ಯಾಕದು ಬ್ರೌನ್ ಲಿಕ್ವಿಡ್ ಆಗುತ್ತೆ, ಆನಂತರ 8 ಕೆಮಿಕಲ್ ಪ್ರಾಪರ್ಟಿ, ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್, then acidic strength of phenol, esterification, electrophilic substitution reaction, Kohl-Weiss reaction, Reimer-Tiemann reaction, reaction with zinc dust, oxidation. ಇಷ್ಟು ಪ್ರಾಪರ್ಟಿನ ಕಲಿತು ಆನಂತರ ಯೂಸಸ್ ಆಫ್ ಫಿನಾಲ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟನ್ನು ಆಗಾಗ ರಿವೈಸ್ ಮಾಡ್ಕೊಳ್ತಾ ಇರಬೇಕು. ನೀವು ಪದೇ ಪದೇ ಅದನ್ನ ರಿವೈಸ್ ಮಾಡಿಕೊಂಡು ಕಾನ್ಸೆಪ್ಟನ್ನ ನಾವು ಅದೇ ರೀತಿ ಮೇಂಟೈನ್ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಟೆಸ್ಟಲ್ಲಿ ಆಗ್ಬೋದು, ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಆಗ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಆಗ್ಬೋದು. ಯಾವುದೇ ರೀತಿ ಕ್ವಶನ್ಸ್ ಬಂದರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ನ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇನ್ನೂ ಸುಮಾರು ತಿಂಗಳು ಇದೆ ನಮಗೆ ಪಬ್ಲಿಕ್ ಎಕ್ಸಾಮ್ ಬರಬೇಕಾದ್ರೆ, ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ. ಹಾಗಾಗಿ ಅಲ್ಲಿ ತನಕ ಈ ಟಾಪಿಕ್ಸ್ನ ಅದೇ ರೀತಿ ಟಚ್ಚಲ್ಲಿ ಇಟ್ಕೊಂಡು ಏನು ಕರೆಕ್ಟ್ ಕ್ವಶನ್ಸ್ ಕೇಳಿರ್ತಾರೋ ಅದಕ್ಕೆ ನಿಖರವಾಗಿ ಯಾವ ರೀತಿ ಆನ್ಸರ್ ನಾವು ಬರೀಬೇಕು, ಈಕ್ವೇಷನ್ಸ್ ಯಾವ ರೀತಿ ನಾವು ರೀಪ್ರೊಡ್ಯೂಸ್ ಮಾಡಬೇಕು. ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ರೆ ಯಾವುದೇ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ಬೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿನೂ ಕೂಡ ಒಂದು ಸುಲಭವಾದ ಟಾಪಿಕ್ಕು, ಅದರಲ್ಲೇನು ಕಷ್ಟ ಇಲ್ಲ, ಈಕ್ವೇಷನ್ಸ್ ಬರ್ತವೆ ಅಷ್ಟೇ. ಕಾನ್ಸೆಪ್ಟ್ ಗೊತ್ತಿದ್ರೆ ಈಕ್ವೇಷನ್ ಬರೆಯೋದಕ್ಕೆ ಕಷ್ಟ ಆಗಲ್ಲ. ಸೊ ಹೀಗೆ ಈ ಟಾಪಿಕ್ನ ಆಗಾಗ ಪ್ರಾಕ್ಟೀಸ್ ಮಾಡ್ತಾಯಿರಿ, ಸುಲಭವಾಗಿ ಆನ್ಸರ್ನ ರೀಪ್ರೊಡ್ಯೂಸ್ ಮಾಡ್ಬೋದು. ಓಕೆ ಅಲ್ಲ? ಎನಿಹೌ, ಥ್ಯಾಂಕ್ ಯು ಆಲ್.